ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಜಗದ್ಗುರು ಸಿದ್ಧಾರೂಢರ ಪಾದಕಮಲಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ, ಅವರ ಪ್ರತಿರೂಪದಂಥ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಎಲ್ಲ ಮಹಾತ್ಮರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ನಿಜಗುಣರು ರಚಿಸಿದಂಥ ಅನುಭವ ಸಾರ, ಅಷ್ಟು ಅದ್ಭುತವಾದಂಥ ವಿಚಾರಗಳನ್ನು ಅನುಭವದ ಸಾರದಲ್ಲಿ ಅವರು ಹೇಳಿದ್ದಾರೆ. ನಮ್ಮ ವಿಷಯ ಈಗ ಮೊದಲನೆಯ ಸಂಧಿ ಒಳಗೆ ಮೊದಲನೆಯ ಸೂತ್ರದ ವಿಚಾರಗಳನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಮೊದಲನೆಯ ಸೂತ್ರದಲ್ಲಿ ಕೂಡ ಭಾಳಷ್ಟು ಅದ್ಭುತವಾದಂಥ ವಿಚಾರಗಳನ್ನು ಹೇಳ್ತಾ ಇದ್ದಾರೆ. ಮೊದಲನೇ ಸಂಧಿ, ಮೊದಲನೇ ಸೂತ್ರ, ಪರತರ ಆನಂದಮಯ ಗುರು ಶಂಭು ಪದವೆನ್ನ ಶಿರದೋಳು ಇರುತ್ತಿರಿಕೆ ನಿಜ ಕರುಣದಿಂದೆ ಅಂತ ಹೇಳ್ತಾರೆ. ಪರತರ ಅಂದ್ರೆ ಅತ್ಯಧಿಕವಾದಂಥ ಶ್ರೇಷ್ಠವಾದಂಥ ಆನಂದ ಸ್ವರೂಪನದ ಗುರು ಶಂಭುಲಿಂಗನ ಸ್ವರೂಪವು ನನ್ನ ನೋಡ್ರಿ ಶಿರದೋಳು, ನನ್ನ ಬುದ್ಧಿಯಲ್ಲಿ, ನನ್ನ ಮನಸ್ಸಿನಲ್ಲಿ ನಿಜವಾದ ಕೃಪೆಯಿಂದ ಆತನ ಕೃಪೆ ನನ್ನಲ್ಲಿ ಇರಲಿ, ನನ್ನ ಮೇಲೆ ಇರಲಿ ಅನ್ನುವಂಥ ವಿಚಾರವನ್ನು ಅವರು ಒಂದನೆಯ ಸೂತ್ರದಲ್ಲಿ ಅವರು ಹೇಳ್ತಾ ಇದ್ದಾರೆ. ನಾವಿವಾಗ ಹಿಂದಿನ ಒಂದು ವಿಚಾರವನ್ನು ಯಾವುದು ಅಂತಂದ್ರೆ ನುಡಿ, ಈಗ ಯಾವುದು ಸೂತ್ರ ಅಂತಂದ್ರೆ ಇಲ್ಲಿ ಕೂಡ ಹಲವಾರು ವಿಚಾರಗಳನ್ನು ಅವರು ಹೇಳ್ತಾ ಇದ್ದಾರೆ. ಸೂತ್ರ ಎರಡನೆಯ ಸೂತ್ರ ನೋಡೋಣ ಏನು ಹೇಳ್ತಾ ಇದ್ದಾರೆ. ಇಲ್ಲಿ ಹೇಳ್ತಾ ಇದ್ದಾರೆ, ಇಷ್ಟ ದೇವತೆ ನಮಸ್ಕಾರ ನಿರೂಪಣೆ ಮಾಡಿ ನಂತರ ಈ ಗ್ರಂಥದಲ್ಲಿ ಕೆಲವು ವಿಚಾರಗಳನ್ನು ಹೇಳ್ತಾರೆ. ಸಕಲ ವೇದಾಂತ ಸಾರವನ್ನೇ ತಿಳಿಯುವಂತೆ ಸಾಧಕರಿಗೆ ಈ ಪ್ರಕರಣದೋಳು ಒಲಿದು ಒರೆವನು ಅಂತ ಹೇಳ್ತಾರೆ. ಯಾಕಂದ್ರೆ ಸಾಧಕರಿಗೆ ಇಲ್ಲಿ ಎಲ್ಲ ವೇದಾಂತ ಅಂದ್ರೆ ಉಪನಿಷತ್ತುಗಳು, ಜ್ಞಾನದ್ದು ಅಂದ್ರೆ ಈ ಉಪನಿಷತ್ತುಗಳ ಒಂದು ಸಾರವನ್ನು ತಿಳಿಯುವಂತೆ ಅಂತ ಹೇಳ್ತಾರೆ. ನೋಡಿ ಎಷ್ಟು ಅದಕ್ಕೆ ನಿಜಗೊಂಡಿರೋದು ಭಾಳಷ್ಟು ಅದ್ಭುತವಾದಂಥ ಗ್ರಂಥ, ಎಲ್ಲವನ್ನು ಸಮಗ್ರವಾಗಿ ಮಾಡಿದಂಥ ಅಡುಗೆದು. ನಾವು ಇದನ್ನು ಬಿಟ್ಟು ಬೇರೆ 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 ನೋಡೋಕ್ಕೆ ಹೋದ್ರೆ ನಾವೇನೇನು ಅಲ್ಲಲ್ಲಿ ಒಂದು ಚೂರು ಸಿಗ್ಬೋದು. ಆದರೆ ಇದರಲ್ಲಿ ಎಲ್ಲವನ್ನು ಒಂದು ಚೂರು ಈ ಮನುಷ್ಯನಿಗೆ ಏನು ಸಂಶಯಾದಿಗಳೇನು ಇರ್ತಾವಲ್ಲ, ಈ ಸಂಶಯ ಭಾವ, ಅಸಂಭಾವ, ವಿಪರೀತ ಭಾವ ಅನ್ನುವಂಥದ್ದೇನು ಇರ್ತಾವಲ್ಲ, ಅವೆಲ್ಲ ನಿವೃತ್ತಿ ಆಗುವಂಥದ್ದು ಇದರಿಂದ. ಯಾಕಂದ್ರೆ ಯಾವಾಗ ನಮಗೆ ಜ್ಞಾನ ಆಗ್ತದೆ, ಅಳವಡ್ತದೆ ಅಂದರೆ ನಮ್ಮಲ್ಲಿ ಸಂಶಯಗಳು ಸಂಪೂರ್ಣವಾಗಿ ನಿವೃತ್ತಿ ಆಗಬೇಕು, ಹಂಗಿರ್ಬೇಕು ಅದು. ಅದಕ್ಕೆ ಕ್ರಮಶಾಸ್ತ್ರ ಅನ್ನುವಂಥದ್ದು. ಈ ಕ್ರಮಶಾಸ್ತ್ರದಿಂದ ನಮಗೇನು ಲಾಭ ಅಂದ್ರೆ ನಮ್ಮಲ್ಲಿರುವಂಥ ಒಂದು ಚೂರು ಸಂಶಯಗಳು ಇರಬಾರ್ದು, ಅವೆಲ್ಲ ನಿವೃತ್ತಿ ಆಗ್ತವೆ ಕ್ರಮಶಾಸ್ತ್ರಕ್ಕೆ. ಅದಕ್ಕೆ ಕ್ರಮಶಾಸ್ತ್ರ ಭಾಳ ಮುಖ್ಯವಾಗಿರುವಂಥದ್ದು. ಅದಕ್ಕೆ ಇಲ್ಲಿ ಏನು ಹೇಳ್ತಾರ, ಸಕಲ ವೇದಾಂತ ಸಾರವನ್ನೇ ತಿಳಿಯುವಂತೆ ಸಾಧಕರಿಗೆ ಈ ಪ್ರಕರಣವನ್ನು ಒಲಿದು ಒರೆವನು ಅಂತ ಹೇಳ್ತಾರೆ. ಒಲಿದು ಹೇಳ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅದಕ್ಕೆ ನಿನ್ನೆ ಕೆಲವು ವಿಚಾರಗಳು ಬಂದು ಶಿಷ್ಯ ಕೂಡ ಒಲಿದು ಪ್ರೀತಿಯಿಂದ ನಾನು ಉದ್ಧಾರ ಆಗಬೇಕಪ್ಪ ಅಂತ ಒಂದು ಹಸಿವೆ, ಅಪೇಕ್ಷೆ ಇವೆಲ್ಲ ಇಟ್ಕೊಂಡು ಶಿಷ್ಯ ಕೇಳಬೇಕಾಗ್ತದೆ. ಗುರು ಕೂಡ ಪಾಪ ಈ ಜಗತ್ತಿಗೆ ಬಂದಿದ್ದಾರಪ್ಪ, ಮನುಷ್ಯನ ಶರೀರ ಬಂದದ, ನಾನು ಉದ್ಧಾರ ಆಗೀನಿ, ಮತ್ತು ಯಾವಾಗ ಇವರು ನಾನು ದುಃಖದಾಗ ಇದ್ದೀನಿ ಅಂತ ಭವಸಾಗರ ಅನ್ನುವಂಥದ್ದು, ಭವರೋಗ ಅನ್ನುವಂಥ ದುಃಖದಲ್ಲಿ ನಾನು ಬಳಲ್ತಾ ಇದ್ದೀನಿ ಅಂತ ಶಿಷ್ಯ ಏನಾದರೂ ಗುರುವಿಗೆ ಕೇಳ್ಕೊಂಡ್ರೆ ಇವನು ಬಿಚ್ಚಬೇಕಾಗ್ತದೆ. ಮತ್ತು ಕೇಳಲಾರ್ದವ್ರಿಗೆ ಬಿಚ್ಚಿ ಹೇಳೋಕ್ಕಾಗ್ತದನ? ಹೇಳೋಕ್ಕಾಗಲ್ಲ. ಯಾಕಂದ್ರೆ ಗಂಟು ಹಾಕ್ಕೊಂಡು ಕುಂತಿರ್ತಾನೆ ಗುರುನಾಥ. ಹೇಳಂತ ಯಾಕೆ ಬಿಚ್ಚುತ್ತಾನೆ ಹೇಳ್ರಿ? ತನ್ನ ಗಂಟು ಸಂಪತ್ತಿನ ಗಂಟು ಏನಾದ್ರು ಬಿಚ್ಚಿ ಕೊಡ್ತಾನೆ ಎಲ್ಲರಿಗೆ? ಬಿಚ್ಚಿ ಕೊಡೋಂಗಿಲ್ಲ. ಯಾರು ಒಂದು ನೋಡ್ರಿ, ಗುರುನಾಥ ಏನಾದರೂ ಏನು ಸಂಪತ್ತು ಕೇಳ್ತಾನೆ, ಏನಾದರೂ ಕೊಡ ಅಂತ ಕೇಳ್ತಾನೆ? ಏನೇ ಇಲ್ಲ. ನಿನ್ನ ಮನಸ್ಸು ಪರಿಶುದ್ಧವಾದಂಥದ್ದು ಮಾತ್ರ ನೋಡ್ತಾನತ್ತ. ನಿನ್ನ ಅಧಿಕಾರತ್ವ ಎಷ್ಟದಂತ ಅಷ್ಟು ಮಾತ್ರ ನೋಡಿ ಈ ಗಂಟನ್ನು ಬಿಚ್ಚುತ್ತಾನೆ. ಈ ಸಂಪತ್ತು ಜ್ಞಾನದ ಅನ್ನುವಂಥ ಒಂದು ಸಂಪತ್ತದ ಗಂಟನ್ನು ಬಿಚ್ಚಿಬಿಡ್ತಾನೆ ನೋಡ್ರಿ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ ನಿಜಗೊಂಡ್ರು, ಈ ಒಂದು ವೇದಾಂತದ ಸಾರ, ಉಪನಿಷತ್ತುಗಳ ಒಂದು ಸಾರ,
ಇವೆಲ್ಲವನ್ನು ಸಾಧಕರಿಗೆ ಅಂದ್ರೆ ಮುಮುಕ್ಷುಗಳಿಗೆ ತಿಳಿಯುವಂತೆ ನಾನು ಪ್ರೀತಿಯಿಂದ ಹೇಳ್ತೀನಿ, ಒಲುಮೆಯಿಂದ ಹೇಳ್ತೀನಿ ಅಂತ ಹೇಳ್ತಾರೆ ಅವರು. ನೋಡ್ರಿ, ಅದಕ್ಕೆ ಇಲ್ಲಿ ನಿನ್ನೆ ಕೆಲವು ವಿಷಯಗಳು ಬಂದಿದ್ದಾವೆ, ಇದನ್ನು ನೋಡೋಣ. ಇಲ್ಲಿ ಕೆಲವು ಯಾಕಂತಂದ್ರೆ ಕೆಲವು ಪ್ರಶ್ನೆಗಳು ಏನೋ ಉದ್ಭವ ಆಗಿದ್ದು ಶಿಷ್ಯನಿಗೆ. ಸ್ವಲ್ಪ ನೋಡೋಣ ಒಂಚೂರು. ಇಲ್ಲಿ ಎಲ್ಲವನ್ನು ತಿಳಿಯುವಂತೆ ನಾನು ಹೇಳ್ತೀನಿ. ಸಕಲ ಉಪನಿಷತ್ತುಗಳಲ್ಲಿ ಹೇಳಲ್ಪಟ್ಟಂತಹ ಅದ್ವೈತ ರೂಪ ತಾತ್ಪರ್ಯವನ್ನು ಈ ಗ್ರಂಥದಲ್ಲಿ ನಾನು ಮುಮುಕ್ಷಿಗಳಿಗೆ ತಿಳಿಯುವಂತೆ ಹೇಳ್ತೀನಿ. ಅಂದರೆ ಅಲ್ಲಿ ಶಂಕ ಬಂತು. ಉಪನಿಷತ್ತುಗಳಲ್ಲಿ ಸೃಷ್ಟಿ ಪ್ರಳಯಾದಿ ಪ್ರಕ್ರಿಯೆಗಳು ಹಾಗೂ ನಿಯಮದಿಂದ ಜೀವ ಈಶ್ವರ ಭೇದವು ಈ ರೀತಿ ದ್ವೈತ ಹೇಳಲ್ಪಡ್ತಾರೆ. ಯಾಕಂದರೆ ಜೀವ ಮತ್ತು ಈಶ್ವರ ಅಭೇದ, ಯಾಕಂದರೆ ಈ ರೀತಿ ದ್ವೈತ ಜೀವ ಈಶ್ವರ ಬಗ್ಗೆ ಹೇಳುವಂಥದ್ದು, ಸೃಷ್ಟಿ ಪ್ರಳಯ ಇರುವಂಥದ್ದು, ಅದರ ಪ್ರಕ್ರಿಯೆಗಳು ನಡೆಯುವಂಥದ್ದು, ಇದೆಲ್ಲ ಹೇಳ್ತಾ ಇರುವಂಥದ್ದು. ಮತ್ತು ಅದ್ವೈತ ಹೆಂಗೆ ಹೇಳ್ತೀರಿ ನೀವು ಅಂತ ಕೇಳಿದ್ರೆ ಅವರು ಹೇಳ್ತಾರೆ, ಈ ಪ್ರತಿಯೊಂದು ಉಪನಿಷತ್ತುಗಳಲ್ಲಿ 6 ಲಿಂಗಗಳು ಅದಾವಪ್ಪ. ಇದು 6 ಲಿಂಗಗಳು ಅದಾವಂದ್ರೂ ಕೂಡ ಇದ್ರ ವಿಚಾರ ಹೆಂಗಂದ್ರೆ ಅದ್ವೈತ ರೂಪ ಇರುವಂಥವು 6 ಷಡ್ಲಿಂಗಗಳು ಅಂತ ಹೇಳ್ತಾರೆ. ಅದ್ವೈತ ರೂಪ ತಾತ್ಪರ್ಯವೇ ಇದರಲ್ಲಿ ಹೇಳುವಂಥದ್ದು. ಹೆಂಗಂದ್ರೆ ಉಪಕ್ರಮ ಉಪಸಂಹಾರ ಅನ್ನುವಂಥದ್ದು ಒಂದು ಲಿಂಗ, ಅಭ್ಯಾಸ ಅಪೂರ್ವತ ಫಲ ಅರ್ಥವಾದ ಉಪಪತ್ತಿ ಅನ್ನುವಂಥದ್ದು. ಯಾಕಂತಂದ್ರೆ ಇವು 6 ರೀತಿಯಿಂದ ಇರುವಂಥದ್ದು. ಉಪಕ್ರಮ ಉಪಸಂಹಾರ 1, ಅಭ್ಯಾಸ 2, ಅಪೂರ್ವತ 3, ಫಲ 4, ಅರ್ಥವಾದ 5, ಉಪಪತ್ತಿ 6. ಈ 6 ಲಿಂಗಗಳು ಐತಪ್ಪ. ಇದು ಕೂಡ ಅದ್ವೈತ ರೂಪದನ್ನೇ ಇದರ ತಾತ್ಪರ್ಯವೇ ಇರುವಂಥದ್ದು. ಇದ್ರ ತಾತ್ಪರ್ಯನೇ ಹೇಳುವಂಥದ್ದು. ಇದು ಕೂಡ ಅದ್ವೈತ ತಾತ್ಪರ್ಯನೇ ಹೇಳುವಂಥದ್ದು. ಇವು 6 ಲಿಂಗಗಳು. ಮತ್ತು ಯಾವುದರಿಂದ ಸೃಷ್ಟಿ ಹೇಳಲ್ಪಡ್ತದೋ, ಯಾವುದರಿಂದ ಸೃಷ್ಟಿಯು ಹೇಳುವಂಥದ್ದಿರ್ತದೋ ಅಲ್ಲಿಯೇ ಲಯ ಹೇಳುವಂಥದ್ದು. ಸೃಷ್ಟಿ ಬಗ್ಗೆ ಹೇಳುವಂಥದ್ದು ಮತ್ತು ಅದೇ ಸ್ಥಳದಲ್ಲಿ ಲಯವನ್ನು ಕೂಡ ಹೇಳುವಂಥದ್ದು. ಮತ್ತು ಈ ಸೃಷ್ಟಿ ಅಧಿಷ್ಠಾನವಾದಂಥದ್ದು ಒಂದು ವಸ್ತು ಅಲ್ಲಿ ಹೇಳಲ್ಪಡ್ತದೆ. ಈ ಸೃಷ್ಟಿಗೆ ಅಧಿಷ್ಠಾನವಾಗಿರುವಂಥದ್ದು ಒಂದು ವಸ್ತು. ಸ್ವಲ್ಪ ಸೂಕ್ಷ್ಮದ ವಿಚಾರಗಳನ್ನು ಕೇಳ್ರಿ, ಸ್ವಲ್ಪ ನಿಧಾನ ಹೋಗೋಣ, ನೋಡ್ಕೊಂಡು ಹೋಗೋಣ, ಬಡ ಬಡ ಹೋಗೋದೇನು ಬೇಡ. ಇಲ್ಲಿ ಏನು ಹೇಳ್ತಾರೆ, ಎಲ್ಲಿ ಸೃಷ್ಟಿ ಎಲ್ಲಿ ಹೇಳ್ದಾರ ಅದನ್ನು ಲಯನೂ ಅಲ್ಲೇ ಆಗ್ತದೆ. ಅದಕ್ಕೆ ಅಧಿಷ್ಠಾನವಾಗಿರುವಂಥದ್ದು ಒಂದು ವಸ್ತು ಹೇಳುವಂಥದ್ದು. ಇದಕ್ಕೆ ಏನು ಹೇಳ್ತಾರೆ, ಉಪಕ್ರಮ ಉಪಸಂಹಾರ ಅಂತ ಹೇಳ್ತಾರೆ. ಅದಕ್ಕೆ ಅದೇ ನೀನು ಅಂತ ಹೇಳುವಂಥದ್ದು ಏನಂತಾರೆ, ಅದಕ್ಕೆ ಅಭ್ಯಾಸ. ಮತ್ತು ಕಣ್ಣಿಗೆ ಕಾಣುವಂಥದ್ದು ಪ್ರತ್ಯಕ್ಷವಾಗಿ ನಮ್ಗೆ ತೋರುವಂಥದ್ದು. ಈ ಪ್ರತ್ಯಕ್ಷಾದಿಗಳಿಗೆ ಇದು ವಿಷಯ ಐತನಿ ವಸ್ತು ಅಲ್ಲ. ಪ್ರತ್ಯಕ್ಷಾದಿಗಳಿಗೆ ಈ ವಿಷಯ ವಸ್ತು ಅಲ್ಲ ಅಂತ ಹೇಳುವಂಥದ್ದು ಅಪೂರ್ವತ. ಯಾಕಂತಂದರೆ ಈ ರೀತಿ ತಿಳ್ಕೊಳ್ಳೋದ್ರಿಂದ ಜೀವನ್ಮುಕ್ತಿ, ಜೀವ ಇರುವಾಗ ಮುಕ್ತಿ ಆಗುವಂಥದ್ದು ಜೀವನ್ಮುಕ್ತಿ. ಮತ್ತು ಈ ಶರೀರ ಹೋದ್ಮೇಲೂ ಆನಂದದಾಗೆ ಇರುವಂಥದ್ದು ಮುಕ್ತಿ ಅನ್ನುವಂಥದ್ದು, ವಿದೇಹ ಮುಕ್ತಿ. ಶರೀರ ಹೋದ್ಮೇಲೂ ಇದು ಇರುವಂಥದ್ದು, ಶರೀರ ಇದ್ದಾಗೂ ಆಗುವಂಥದ್ದು ಜೀವನ್ಮುಕ್ತಿ, ವಿದೇಹ ಮುಕ್ತಿಗಳು. ಇದ್ರ ಫಲ ಈ ರೀತಿ ತಿಳ್ಕೊಳ್ಳೋದ್ರಿಂದ ಇದ್ರ ಫಲ ಇದು, ಈ ವಸ್ತುವಿನ ಫಲ. ದ್ವೈತ ಸತ್ಯ ಐತೇನು? ದ್ವೈತವು ಮಿಥ್ಯೆ ಅಂತ ಹೇಳುವಂಥದ್ದು. ಅದ್ವೈತ ಸತ್ಯ ಅಂತನ್ನುವಂಥದ್ದು ಈ ಸ್ತುತಿಯನ್ನು ಮಾಡುವಂಥದ್ದೇ ಅರ್ಥವಾದ. ಅರ್ಥವಾದ ಅಂದ್ರೇನು? ದ್ವೈತ ಸುಳ್ಳೈತೆ, ಅದ್ವೈತ ಯಾವಾಗಲೂ ಇರುವಂಥದ್ದು. ದ್ವೈತ ಸುಳ್ಳು ಯಾಕಂದ್ರೆ ಅದು ಮಿಥ್ಯವಾಗಿರುವಂಥದ್ದು. ಅದಕ್ಕೆ ಈ ಜಗತ್ತಿಗೆ ಯಾವ ಕಾರಣಪ್ಪ? ಇದು ಅರ್ಥವಾದ. ದ್ವೈತ ಮಿಥ್ಯ ಅದ, ಅದ್ವೈತ ಸತ್ಯ ಅದ, ಯಾವಾಗಲೂ ಇರುವಂಥದ್ದು. ಇದೊಂದು ಬ್ರಹ್ಮ, ಈ ಬ್ರಹ್ಮವೇ ಜಗತ್ತಿಗೆ ಆಧಾರ ಆಗ್ಯದ ಅಂತ ಹೇಳುವಂಥದ್ದು ಏನದು ಉಪಪತ್ತಿ. ಈ ರೀತಿ 6 ಷಡ್ಲಿಂಗಗಳು. ಇದು ಏನು ಹೇಳ್ತದೆ ಇವು 6 ಷಡ್ಲಿಂಗಗಳು ಅಂತಂದ್ರೆ ಅದ್ವೈತವನ್ನು ಹೇಳುವಂಥದ್ದೇ ಆಗಿದೆ. ಅದಕ್ಕೆ ಇಲ್ಲಿ ಮತ್ತು ಕೆಲವು ಶಂಕ ಬರ್ತದೆ ಶಿಷ್ಯನಿಗೆ.
ವೇದಾಂತ ವಾಕ್ಯ ಅಂದರೆ ಅದು ಜ್ಞಾನದ ವಾಕ್ಯಗಳು. ಸೃಷ್ಟಿ ಪ್ರಳಯಾದಿಗಳ ಸೃಷ್ಟಿ ಅದು ಹುಟ್ಟುತ್ತದೆ ಮತ್ತು ಅಲ್ಲಿ ಲಯ ಆಗ್ತದೆ, ಕೆಲವೊಂದು ಎಲ್ಲ ವಿಚಾರಗಳನ್ನು ಅದರಲ್ಲಿ ಇರ್ತಾವೆ. ಅದ್ರ ಮೇಲಿಂದ ಅಧಿಷ್ಠಾನ ಬ್ರಹ್ಮವನ್ನು ಏನದು ತೋರಿಸ್ತದೆ. ಈ ಸೃಷ್ಟಿ ಸ್ಥಿತಿ ಏನದಾವ ಇವೆಲ್ಲ ಪ್ರಳಯಾದಿಗಳು ಇವೇನದಾವ ಇದಕ್ಕೆ ಆಧಾರವಾಗಿರುವಂಥದ್ದು ಯಾವುದು? ಅಧಿಷ್ಠಾನವಾದಂಥ ಬ್ರಹ್ಮವನ್ನು ತೋರಿಸ್ತದೆ. ಅದು ಅವು ಕಾರ್ಯ ಆಗಿರುವಂಥದ್ದು ಸೃಷ್ಟಿ ಅದೆಲ್ಲ ತೋರುವಂಥದ್ದು, ಪ್ರಳಯ ಆಗುವಂಥದ್ದು, ಇದಕ್ಕೆಲ್ಲ ಇದು ಕಾರಣವಾಗಿರುವಂಥದ್ದು ಯಾವುದಪ್ಪ ಅಂದ್ರೆ ಅಧಿಷ್ಠಾನವಾದಂಥ ಬ್ರಹ್ಮವನ್ನು ತೋರಿಸುವಂಥದ್ದು. ಯಾಕಂದರೆ ಹೀಗೆ ಹೇಳಿದ ಮೇಲೆ ತೋರಿಸ್ತಾವಂತ ಹೇಳಿದ ಮೇಲೆ ದ್ವೈತ ಸಾಧನದಿಂದಲೇ ಅದ್ವೈತ ಹೇಳ್ದಂಗೆ ಆಯಿತು. ಯಾಕಂದ್ರೆ ಸೃಷ್ಟಿ ಸ್ಥಿತಿ ಪ್ರಳಯಾದಿಗಳು ಇವನ್ನೆಲ್ಲ ನೋಡ್ತೀವಲ್ಲ, ಇದಕ್ಕೆ ಅಧಿಷ್ಠಾನವಾಗಿರುವಂಥದ್ದು ಯಾವುದಾದ್ರು ಒಂದು ಬ್ರಹ್ಮ ಐತೆ ಅಂತ ಹೇಳಿಬಿಟ್ಟು ಹಿಂಗೆ ಹೇಳಿದಂಗೆ ಆಯಿತು, ತೋರಿಸ್ತದಂತ ಹೇಳಿದ ಮೇಲೆ ದ್ವೈತ ಏನಪ್ಪ ಅಂದ್ರೆ ದ್ವೈತದ ಒಂದು ಸಾಧನದಿಂದಲೇ ಅದ್ವೈತವನ್ನು ಹೇಳಲ್ಪಡಿತು ಅಂತ ಅಂದಂಗೆ ಆಗ್ತದೆ. ಹಿಂಗಾದ ಮೇಲೆ ದ್ವೈತ ಹೆಂಗೆ ಮಿಥ್ಯೆ ಅಂತ ಹೇಳ್ತೀರಿ ಗುರುಗಳೇ? ಯಾಕಂದ್ರೆ ಅದು ದ್ವೈತದಿಂದನೇ ಅದ್ವೈತ ಹೇಳ್ದಂಗೆ ಆಯಿತು ಅಂತ ಆಯ್ತಿಲ್ಲಿ. ಅಂದ್ರೆ ದ್ವೈತವು ಮಿಥ್ಯೆ ಆದ್ರೆ ಮಿಥ್ಯ ಸಾಧನದಿಂದ ಪ್ರಾಪ್ತವಾದ ನೋಡ್ರಿ ದ್ವೈತ ಮಿಥ್ಯೆ. ಯಾಕಂದ್ರೆ ಮಿಥ್ಯೆ ಸಾಧನ ಯಾವ ದ್ವೈತದಿಂದನೇ ಅದ್ವೈತ ನಿರೂಪಿಸಲ್ಪಟ್ಟಿತು. ಹಾಗಾದ್ರೆ ಮಿಥ್ಯೆ ಯಾವುದು? ದ್ವೈತ ಮಿಥ್ಯೆ ಆದಮೇಲೆ ಅದ್ವೈತ ಹೆಂಗೆ ಸತ್ಯ ಆಗ್ತದೆ ಹೇಳ್ರಿ? ಅದನ್ನು ಕೂಡ ಮಿಥ್ಯೆನೇ ಆಗ್ಬೇಕಾಯ್ತಲ್ಲ ಅಂತ ಈ ಪ್ರಶ್ನೆ ಬರುವಂಥದ್ದು. ಆವಾಗ ಅವ್ರು ಹೇಳ್ತಾರ, ಅಲ್ಲಪ್ಪ ದ್ವೈತ ಮೊದಲೇ ಐತೆ, ಅದು ಯಾವ ಸಾಧನದಿಂದಲೂ ಮತ್ತು ಯಾವುದು ಕರ್ಮದ ಫಲದಂತೆ ಅದು ನಮಗೆ ಪ್ರಾಪ್ತಿಯಾದಂಥದ್ದಲ್ಲ. ಅದು ಮೊದಲೇ ಯಾವಾಗಲೂ ಇರುವಂಥದ್ದು ಐತೆ. ಅದಕ್ಕೆ ಒಂದು ಶಿಷ್ಯನ ಬುದ್ಧಿಯಲ್ಲಿ ಚಂದ ಸ್ವಲ್ಪ ಪ್ರವೇಶ ಆಗಲಿ ಅನ್ನುವಂಥ ವಿಷಯದಲ್ಲಿ, ತಿಳಿಲಿ ಅಂತ ಅನ್ನುವಂಥ ವಿಷಯದಲ್ಲಿ ಕೆಲವೊಂದು ಲಕ್ಷಣ ದ್ವಾರ ವೇದಾಂತದ ವಾಕ್ಯಗಳನ್ನು ಹೇಳ್ತಾರೆ. ಹಿಂಗೆ ಐತಪ್ಪ. ಅದಕ್ಕೆ ಇದು ಕ್ರಮಶಾಸ್ತ್ರ ಅನ್ನುವಂಥದ್ದು ಭಾಳ ಮುಖ್ಯವಾಗಿರುವಂಥದ್ದು. ಒಂದೊಂದು ಸಂದರ್ಭದಲ್ಲಿ ಒಂದೊಂದು ರೀತಿ ಹೇಳಿರ್ತಾರೆ. ಸ್ಟಾರ್ಟಿಂಗ್ ಏನು ಮಗುವಿಗೆ ಎಲ್ಲನೂ ಗಟ್ಟಿ ಪದಾರ್ಥ ಕೊಟ್ಟರೆ ಅದು ಅರಗಿಸ್ಕೊಳಕ್ಕೆ ಆಗ್ತದೇನೋ? ಇಲ್ಲಲ್ಲ, ಅಲ್ಲಿ ಸ್ವಲ್ಪ ಮೆತ್ತಂದು ಆಹಾರ ಕೊಟ್ಕೊಂತ ಹೋಗ್ಬೇಕಾಗ್ತದೆ. ಆ ಟೈಮಿಗೆ ಅದಕ್ಕೇನು ಗೊತ್ತಿರಂಗಿಲ್ಲ. ಆವಾಗ ಕಿದು ನೋಡು ಅದು ನೋಡು ಅಂತ ತೋರಿಸಿ ಅಲ್ಲಿ ಊಟ ಮಾಡಿಸಿ, ಮತ್ತು ಸ್ವಲ್ಪ ದೊಡ್ಡದಾದ್ಮೇಲೆ ಇನ್ನೂ ಸ್ವಲ್ಪ ಪದಾರ್ಥ, ಒಂದು ಗಟ್ಟಿ ಪದಾರ್ಥವನ್ನು ಕೊಡುವಂಥದ್ದು. ಇನ್ನೂ ಸ್ವಲ್ಪ ದೊಡ್ಡದಾಯ್ತಂದ್ರೆ ಆವಾಗ ಸ್ವಲ್ಪ ರೊಟ್ಟಿ ತಿನ್ನುವಂಥದ್ದು. ಇನ್ನೂ ಸ್ವಲ್ಪ ಸ್ವಲ್ಪ ಆಯಾ ಪ್ರಕಾರ ಆಹಾರವನ್ನು ಕೊಟ್ಕೊಂತ ಬರ್ತಾನೆ. ಯಾಕಂದ್ರೆ ತಂದೆಗೆ ತಾಯಿಗೆ ಏನಿರ್ತದೆ, ಮಗನ ಮೇಲೆ ಭಾಳ ಪ್ರೀತಿ ಇರ್ತದಲ್ಲ, ಹೆಂಗೋ ಮಾಡಿ ಬೆಳೆಸ್ಬೇಕು, ಹೆಂಗೋ ಮಾಡಿ ಒಟ್ಟಿಗೆ ಹಾಕಬೇಕು, ಹೌದಲ್ಲ? ಈ ಕರುಣೆ ಭಾಳ ಇರ್ತದಲ್ಲ. ಹಾಗಾಗಿ ಇಲ್ಲಿ ಕೂಡ ಯಾವಾಗ ಮುಮುಕ್ಷು ಫಸ್ಟ್ ಬಂದು ಸದ್ಗುರುವಿಗೆ ಶರಣಾಗತನಾಗಿ ಕೇಳೋಕ್ಕೆ ಶುರು ಮಾಡ್ತಾನಂದ್ರೆ ಒಮ್ಮೆಲೆ ದೊಡ್ಡ ವಸ್ತು ಹೇಳಿಬಿಟ್ರೆ ಅರ್ಥ ಆಗ್ತದೇನೋ, ಭಾರ ಆಗಿಬಿಡ್ತದೆ, ಅದು ಹೋಗಂಗಿಲ್ಲ, ಅದಕ್ಕೆ ಜೀರ್ಣ ಆಗಂಗಿಲ್ಲ, ಕರಗಂಗಿಲ್ಲ. ಹಾಗಾಗಿಬಿಟ್ಟು ಮೆಲ್ಲಕ್ಕೆ ಒಂದೊಂದು ಸಂದರ್ಭಕ್ಕೆ ಅನುಸಾರವಾಗಿ ಮೆಲ್ಲಕ್ಕೆ ಹೇಳ್ತಾ ಬರ್ತಾರೆ ಅವರು. ಹಿಂಗೆ ಇದನ್ನು ತಿಳಿಲಿ ಅನ್ನುವಂಥದ್ರ ಸಲುವಾಗಿ ತಟಸ್ಥ ಲಕ್ಷಣ ದ್ವಾರ ವೇದಾಂತ ವಾಕ್ಯಗಳು ಬೋಧನೆ ಮಾಡ್ತಾರಪ್ಪ. ಹೊರ್ತು ಅದ್ವೈತ ಅದು ಸಿದ್ಧಿಸ್ತದಂತ ಅಲ್ಲ ಅದು. ಅದರಿಂದ ಯಾಕಂದ್ರೆ ಅದು ದ್ವೈತದಿಂದ ಅದ್ವೈತ ಪ್ರಾಪ್ತಿಯಾಗುವಂಥದ್ದಲ್ಲ. ಅದು ಅದ್ವೈತದಿಂದಲೇ ದ್ವೈತ ಕಾಣಿಸ್ತದೆ, ತೋರ್ತದ ಹೊರ್ತಾಗಿ ಆ ದ್ವೈತದಿಂದ ಅದ್ವೈತ ಸಿದ್ಧಿ ಆಗಂಗಿಲ್ಲಪ್ಪ ಅಂತ ಹೇಳ್ತಾರೆ ನೋಡ್ರಿ. ಹೆಂಗಂದ್ರೆ ಅಧಿಷ್ಠಾನವಾದಂಥದ್ದು ಯಾವುದು? ಶುಕ್ತಿ ಅಲ್ಲ, ಅಧಿಷ್ಠಾನವಾದಂಥದ್ದು ಶುಕ್ತಿಯಲ್ಲಿ ರಜತ ತೋರ್ತದೆ. ಶುಕ್ತಿ ಯಾವುದು? ಅಧಿಷ್ಠಾನವಾಗಿರುವಂಥದ್ದು. ಅದು ಮೊದಲೇ ಅದು ಏನು ಎಲ್ಲನ ಇದಾಗ್ಯದ ಅನ್ನೋದು ಮೊದಲೇ ಇರುವಂಥದ್ದು ಶುಕ್ತಿ. ಆ ಶುಕ್ತಿ ಒಳಗೆ ಬೆಳ್ಳಿ ಭ್ರಾಂತಿ ಆಗ್ಯದ, ಬೆಳ್ಳಿ ತೋರ್ದಂಗೆ ಆಯಿತು. ಅದಕ್ಕೆ ಅಧಿಷ್ಠಾನವಾದ ಅದ್ವೈತದಲ್ಲಿ ಕಲ್ಪಿತವಾದಂತಹ ದ್ವೈತ ಪ್ರತೀತಿ ಆಗ್ತದ ಹೊರತಾಗಿ ದ್ವೈತದಲ್ಲಿ ಅದ್ವೈತ ನೋಡ್ರಿ. ಅದರಿಂದಲೇ ಏನು ಹೇಳ್ತಾರೆ ಅವರು? ಅದ್ವೈತದಲ್ಲಿ ಕಲ್ಪಿತವಾದಂಥ ದ್ವೈತ ಪ್ರತೀತಿ ಆಗ್ತದೆ ಹೊರತಾಗಿ ಅದರಿಂದಲೇ ದ್ವೈತ ಮಿಥ್ಯ, ಅದ್ವೈತ ಸತ್ಯ ಅದ. ಈಗ ಶುಕ್ತಿಯಲ್ಲಿ ಬೆಳ್ಳಿ ಸತ್ಯ ಐತೇನ? ಕಲ್ಪಿತ ಆಗ್ಯದ. ಅದಕ್ಕೆ ಅದು ಸುಳ್ಳು ಐತಪ್ಪ. ಇರುವಂಥ ಶುಕ್ತಿ ಏನೈತೆ? ಅದ್ವೈತ ಯಾವಾಗಲೂ ಇರುವಂಥದ್ದು ಐತೆ, ಅದು ಸತ್ಯ ಅದ, ಇದು ಮಿಥ್ಯ ಅದ. ನೋಡ್ರಿ ಏನು ಅದ್ಭುತವಾದಂಥ ವಿಚಾರ ರೀ ನಿಜಗೊಂಡ್ರದು. ಮತ್ತೆ ಹೇಳ್ತಾರ, ಮತ್ತೆ ಶಂಕ ಬರ್ತದ, ಏನಪ್ಪ ದ್ವೈತಕ್ಕೆ ವಿರೋಧವಾದದ್ದೇ ಅದ್ವೈತ ಅಂತ ಹೇಳ್ತಾರೆ.
ದ್ವೈತಕ್ಕೆ ವಿರೋಧವಾದಂಥದ್ದು ಅದ್ವೈತ ಅಂತ ಹೇಳ್ತಾರೆ. ಎರಡು ಹೆಂಗೆ ಈ ಟಗರುಗಳು ಅದಾವೆ, ಟಗರುಗಳು ಒಂದಕ್ಕೊಂದು ತಲೆ ಗುದ್ದಾಡ್ತಾವೆ ನೋಡ್ರಿ. ಅವು ಓಡಾಡ್ತಿರ್ತಾವೆ, ಒಂದು ಹೋರಾಟ, ಎರಡು ಕುರಿಗಳು ಓಡಾಡ್ತಾವೆ ನೋಡ್ರಿ. ಆ ರೀತಿ ಇವೆರಡು ಸಮಾನೇ ಅದಾವ. ಅದಕ್ಕೆ ಏನು ಸಮಾನ ಸತ್ತ ಉಳ್ಳಂಥವು ಅದಾವೆ ಎರಡು. ಅದರಿಂದ ಅದ್ವೈತ ಹೇಗೆ ಸತ್ಯ ಅದ, ಅದು ದ್ವೈತ ಕೂಡ ಸತ್ಯ ಅದಂತ ಅನ್ನಿಸ್ತದೆ ಗುರುಗಳೇ ನನಗೆ ಅಂತ ಶಿಷ್ಯ ಹೇಳಿದರೆ ಅದಕ್ಕೆ ಸಮಾಧಾನ ಹೇಳ್ತಾರೆ ಅವರು. ಅದ್ವೈತಕ್ಕೆ ದ್ವೈತವು ವಿರೋಧ ಆಗಿತ್ತಂದ್ರೆ ಅದು ಭೇದ ರೂಪ ದ್ವೈತ ಏನೈತೆ ಅದು ತೋರ್ಲೇಬಾರ್ದಾಗಿತ್ತು. ವಿರೋಧ ಇತ್ತಂದ್ರೆ ಹೆಂಗೆ ತೋರಕ್ಕಾಗ್ತದೆ ಅದರಲ್ಲೇ. ಅದಕ್ಕೆ ಜಗದ್ರೂಪ ದ್ವೈತಕ್ಕೆ ಅದ್ವೈತ ವಿರೋಧಿಯಾಗಿದ್ರೆ ನೋಡ್ರಿ, ಜಗದ್ರೂಪವಾದಂಥ ದ್ವೈತ ಅದಲ್ಲ, ಆ ದ್ವೈತಕ್ಕೆ ಅದ್ವೈತ ವಿರೋಧ ಆಗಿತ್ತು ಅಂದ್ರೆ ಚೇತನ ರೂಪ ಆತ್ಮ ತೋರ್ಲೇಬಾರ್ದಾಗಿತ್ತು ನೋಡ್ರಿ. ಹೀಗಿಲ್ಲದ್ರಿಂದ ಇಲ್ಲಿ ದ್ವೈತ ಅದ್ವೈತಗಳಿಗೆ ವಿರೋಧ ಇಲ್ಲ. ಇರೋಂಥದ್ದು ದ್ವೈತ ಅದ್ವೈತಗಳಿಗೆ ವಿರೋಧ ಅಲ್ಲ. ಅದು ವಿರೋಧ ಐತಪ್ಪ ಅಂದ್ರೆ ನಿನ್ನ ಮಾತು ತಪ್ಪದು ನೋಡ್ರಿ, ನಿನ್ನ ಮಾತು ವಿರುದ್ಧ ಆಗ್ತದೆ. ಅದಕ್ಕೆ ಇಲ್ಲಿ ಹೇಳ್ತಾರೆ ಅದ್ವೈತದ ಜ್ಞಾನವು ಮಾತ್ರ, ಅದ್ವೈತದ ಜ್ಞಾನ ದ್ವೈತಕ್ಕೆ ವಿರೋಧ ಆಗಿರ್ತದೆ ನೋಡ್ರಿ. ಅದ್ವೈತದ ಜ್ಞಾನ ಮಾತ್ರ ದ್ವೈತಕ್ಕೆ ವಿರೋಧ ಆಗ್ಯದ ಹೊರ್ತಾಗಿ ದ್ವೈತಕ್ಕೆ ನೋಡ್ರಿ ಭಾಳಷ್ಟು ವಿಚಾರ ಹೇಳ್ತಾರೆ ಅವರು. ದ್ವೈತದ ಜ್ಞಾನವು ಮಾತ್ರ ಏನು, ಅದ್ವೈತದ ಜ್ಞಾನವು ಮಾತ್ರ ದ್ವೈತಕ್ಕೆ ವಿರೋಧ ಆಗಿರುವಂಥದ್ದೈತೆ ಹೊರತು ಅದ್ವೈತ ಅಲ್ಲ. ಅದಕ್ಕೆ ಹೆಂಗಂದ್ರೆ ಶುಕ್ತಿ ರಜತಕ್ಕೆ ವಿರೋಧಿ ಅಲ್ಲ. ಈಗ ಕಪ್ಪೆ ಚುಪ್ಪು ಅದ, ಬೆಳ್ಳಿ ಅಂತ ತೋರಿದ್ರೆ ಬೆಳ್ಳಿಗೆ ಏನಾದ್ರು ವಿರೋಧ ಐತೇನು? ಅದಕ್ಕೆ ಏನಿಲ್ಲ. ಆದ್ರೆ ಶುಕ್ತಿಯ ಜ್ಞಾನ ಏನೈತೆ ರಜತಕ್ಕೆ ವಿರೋಧ ಅದ. ಯಾಕಂದ್ರೆ ರಜತ ಐತೇನಲ್ಲಿ ಇಲ್ಲ. ಅದರಿಂದ ಶುಕ್ತಿ ಜ್ಞಾನ ಏನದ ರಜತಕ್ಕೆ ವಿರೋಧ ಆಗಿರ್ತದೆ. ಆದ್ರೆ ಈ ರಜತಕ್ಕೆ ಶುಕ್ತಿ ವಿರೋಧ ಆಗಂಗಿಲ್ಲಪ್ಪ ಅಂತ ಹೇಳ್ತಾರೆ. ಅದರಿಂದ ದ್ವೈತಕ್ಕೆ ವಿರೋಧವಾದದ್ದು ಅದ್ವೈತ ಅನ್ನುವಂಥದ್ದನ್ನು ಅರ್ಥ ಮಾಡಿದೆ. ದ್ವೈತಕ್ಕೆ ವಿರೋಧವಾದಂಥದ್ದು ಅದ್ವೈತ ಅಲ್ಲ, ಅದ್ವೈತ ಜ್ಞಾನಕ್ಕೆ ವಿರೋಧಿಯಾಗಿರುವಂಥದ್ದು ದ್ವೈತ ಅದು. ಆದರೆ ದ್ವೈತಕ್ಕೆ ವಿರೋಧ ಆದಂಥದ್ದು ಅದ್ವೈತ ಅಲ್ಲ. ಆ ವಿಚಾರವನ್ನು ಮಾಡಿದೆ. ಯಾವುದರಲ್ಲಿ ದ್ವೈತವಿಲ್ಲವೋ ಅದೇ ಅದ್ವೈತ ಅದು ಅಷ್ಟೇ. ಯಾವುದರಲ್ಲಿ ದ್ವೈತ ಇಲ್ಲವೋ ಅದೇ ಅದ್ವೈತ ಅಂತ ಅರ್ಥ ಮಾಡ್ಕೊಳ್ಬೇಕಾಗ್ತದ. ಅದಕ್ಕೆ ಈ ರೀತಿ ಮಾಡುವಂಥದ್ದು ಇವು ಕೂಡ ಅದರಿಂದ ಸಮಾನ ಸತ್ತ ಉಳ್ಳಂಥವು ಅಲ್ಲ ಎರಡು. ಅದ್ವೈತ ಹೆಂಗೈತೆ ಪರಮಾರ್ಥಿಕ ಸತ್ತ ಉಳ್ಳಂಥದ್ದೈತೆ, ದ್ವೈತ ಹೆಂಗೈತೆ ಪ್ರತಿಭಾಸಿಕ ವ್ಯವಹಾರ ಸತ್ತ ಉಳ್ಳಂಥದ್ದೈತೆ ನೋಡ್ರಿ. ಅದರಿಂದ ದ್ವೈತ ಮಿಥ್ಯೆ, ಅದ್ವೈತ ಸತ್ಯ ಅಂತ ಹೇಳ್ತಾ ಬರ್ತಾರೆ. ಮತ್ತು ಸಂಶಯ ಬರ್ತದೆ, ಅದ್ವೈತದಂಥ ದ್ವೈತದಾಗ ಕೂಡ ಪಾರಮಾರ್ಥಿಕ ಸತ್ತ ಉಳ್ಳಂಥದ್ದಾಗ್ಯದ ಆದಲ್ರಿ ಗುರುಗಳೇ ನೋಡ್ರಿ. ಯಾಕಂದ್ರೆ ದ್ವೈತ ಜ್ಞಾನದಿಂದ ಅದ್ವೈತ ತೋರೋದಿಲ್ಲ. ದ್ವೈತ ಐತಲ್ಲ, ದ್ವೈತ ಅಂದರೆ ನಮ್ಗೆ ಗೊತ್ತಿದೆ ನಿಮಗೆಲ್ಲರಿಗೆ. ಯಾಕಂದ್ರೆ ದ್ವೈತ ಅಂದರೆ ಎರಡು, ಅದು ಬೇರೆ ನಾನು ಬೇರೆ ನೀನು ಬೇರೆ ದೇವ್ರು ಬೇರೆ ನಾನು ಬೇರೆ ಅನ್ನುವಂಥ ದ್ವೈತ. ದೇವ್ರು ಬೇರೆ ನಾನು ಬೇರೆ ಅನ್ನುವಂಥದ್ದು ದ್ವೈತ. ಅದ್ವೈತ ಅಂದರೆ ಒಂದೇ ಅನ್ನುವಂಥದ್ದು, ಆ ಸ್ವರೂಪ ಎಲ್ಲನೂ ಒಂದೇನೆ ಅನ್ನುವಂಥದ್ದು. ಇಲ್ಲಿ ಏನು ಹೇಳ್ತಾರೆ, ಅದ್ವೈತದಂತೆ ದ್ವೈತ ಆದರೂ ಕೂಡ ಪಾರಮಾರ್ಥಿಕ ಸತ್ತ ಉಳ್ಳಂಥದ್ದು ಐತಪ್ಪ. ಯಾಕಂದ್ರೆ ದ್ವೈತ ಜ್ಞಾನದಿಂದ ಅದ್ವೈತ ತೋರಂಗಿಲ್ಲ. ಅದರಿಂದ ಎರಡು ಸಮಾನ ಐತಪ್ಪ ಅಂತ ಹಂಗೆ ಅನ್ನಿಸ್ತದಲ್ಲ ಗುರುಗಳೇ ನನಗೆ. ಎರಡು ಸಮಾನ ಸತ್ತ ಉಳ್ಳಂಥದ್ದು ಅದಾವ. ಯಾಕಂದ್ರೆ ದ್ವೈತ ಜ್ಞಾನದಿಂದ ಅದ್ವೈತ ತೋರಂಗಿಲ್ಲ. ಅದರಿಂದ ಇದು ಕೂಡ ಎರಡು ಸಮಾನನೇ ಅದಾವಲ್ಲ ಅಂತ ಅನ್ನಿಸ್ತದೆ ಅಂತಂದರೂ ಕೂಡ ಅದಕ್ಕೆ ಸಮಾಧಾನ ಹೇಳ್ತಾರೆ. ದ್ವೈತವು ಪಾರಮಾರ್ಥಿಕ ಸತ್ತ ಉಳ್ಳದ್ದಾಗಿದ್ದರೆ, ಯಾವಾಗಲೂ ಇರುವಂಥದ್ದಾಗಿದ್ದರೆ ಅದ್ವೈತದಂತೆ ದೃಗ್ರೂಪವಾಗಿರಬೇಕಾಗಿತ್ತು. ಅದಾ ಈಗ ಅದ್ವೈತ ಹೆಂಗೈತೆ ಅಂದ್ರೆ ಆ ದೃಗ್ರೂಪ ನೋಡುವಂಥದ್ದು, ಆ ಸ್ವರೂಪನೇ ಅದು. ಯಾಕಂದ್ರೆ ನೋಡುವಂಥದ್ದು ತಿಳಿಯುವಂಥದ್ದು ಆ ಸ್ವರೂಪ ಆಗಬೇಕಾಗಿತ್ತು ದ್ವೈತ. ಅದಕ್ಕೆ ಅದು ದೃಶ್ಯ ಆಗಬಾರ್ದಾಗಿತ್ತು.
ದೃಶ್ಯ ಕಾಣ್ಬಾರ್ದಾಗ ದೃಗ್ರೂಪವಾಗಿರ್ಬೇಕಾಗಿತ್ತದು. ಅದಕ್ಕಾಗಿ ದೃಶ್ಯವಾಗಿದೆ ಅಂದಮೇಲೆ ಅದು ಪಾರಮಾರ್ಥಿಕ ಅಲ್ಲ. ನೋಡ್ರಿ, ಅದು ದೃಶ್ಯ ಆಗ್ಯದ ಅಂತಂದಮೇಲೆ ಅದು ಪಾರಮಾರ್ಥಿಕ ಅಲ್ಲ, ದೃಶ್ಯ ಆಗ್ಯದ. ಅದು ದೃಗ್ರೂಪ ಅಲ್ಲ, ಅದು ದೃಕ್ಕಾಗಿರುವಂಥದ್ದು ಅಲ್ಲ ಅದು. ಅದಕ್ಕೆ ಮತ್ತು ಸ್ವಲ್ಪ ಶಂಕ ಬರ್ತದೆ. ಅದ್ವೈತ ದೃಗ್ರೂಪದಿಂದ ಪಾರಮಾರ್ಥಿಕವಾಗಿದ್ದರೆ ದ್ವೈತವು ದೃಶ್ಯ ರೂಪದಿಂದ ಪಾರಮಾರ್ಥಿಕ ಆಗ್ಯದ. ಅದರ ದೋಷ ಏನು ರೀ ಗುರುಗಳೇ? ಅದು ದೃಗ್ರೂಪವಾಗಿರುವಂಥದ್ದು ಏನು ಅದ್ವೈತ ಅದಂತ ಹೇಳ್ತೀರಿ ನೀವು, ದೃಶ್ಯವಾಗಿರುವಂಥದ್ದು ದ್ವೈತ ಅಂತ ಹೇಳ್ತೀರಿ. ದೋಷ ಏನು? ಎರಡು ಒಂದೇ ಅದಾವ, ಅವೇ ಪಾರಮಾರ್ಥಿಕ ಎರಡೂ ಇರುವಂಥದ್ದು ಅಂತ ನಾವು ತಿಳ್ಕೊಳ್ಳೋಣ. ಯಾಕಂದ್ರೆ ದೋಷ ಏನೈತೆ ಅದ್ರಾಗ? ಇದು ದೃಶ್ಯ ಆಗ್ಯದ, ದೃಗ್ರೂಪ ಆಗ್ಯದ, ದೃಕ್ಕಾಗ್ಯದ, ದೃಕ್ರೂಪವಾಗಿರುವಂಥದ್ದು ಅದೈತೆ ಅದ್ವೈತ. ಆದರೆ ದ್ವೈತ ಏನೈತೆ? ದೃಶ್ಯವಾಗಿರುವಂಥದ್ದು. ಏನು ದೋಷ ಅದ ಎರಡರಾಗ? ಎರಡು ಪಾರಮಾರ್ಥಿಕ ಅಂತ ಹೇಳ್ಬೋದಲ್ಲ ಅಂತ ಸಂಶಯ ಬಂದರೆ ಆವಾಗ ಸಮಾಧಾನ ಹೇಳ್ತಾರೆ, ಅಲ್ಲಪ್ಪ, ಸುಪ್ತಿಯಲ್ಲಿ ದೃಶ್ಯವಾದಂಥ ದ್ವೈತ ಸತ್ಯ ಅದೇನದು? ಅಭಾವವಾಗಿರುವಂಥದ್ದು ಇಲ್ಲವೇ ಇಲ್ಲ ಅಲ್ಲ. ಶುಕ್ತಿಯಲ್ಲಿ ಕಪ್ಪೆ ಚಿಪ್ಪಿನಲ್ಲಿ ಏನು ತೋರ್ಯದ? ಬೆಳ್ಳಿ ತೋರ್ಯದ. ಬೆಳ್ಳಿ ತೋರ್ಯದಲ್ಲ. ಇದು ಹೆಂಗೆ ಐತಪ್ಪ ಅಂತಂದ್ರೆ ದೃಶ್ಯವಾದಂಥ ದ್ವೈತ ಅಭಾವ ಆಗ್ಯದ ಎಲ್ಲಿ? ಸುಪ್ತಿಯಲ್ಲಿ. ದೃಗ್ರೂಪವಾದಂಥ ಅದ್ವೈತವು ಭಾವಾರೂಪವಾದಂಥ ಇರುವಂಥದ್ದು, ಯಾವಾಗಲೂ ಇರುವಂಥದ್ದು. ಸುಪ್ತಿಯಲ್ಲಿ ಯಾವಾಗಲೂ ಇರುವಂಥದ್ದು. ದ್ವೈತವಾದಂಥದ್ದು ಏನದ? ದೃಶ್ಯವಾದಂಥ ದ್ವೈತ ಅಭಾವ ಆಗಿದೆ ಎಲ್ಲಿ? ಸುಪ್ತಿಯಲ್ಲಿ. ಇಲ್ಲಿ ದೃಗ್ರೂಪವಾದಂಥ ಅದ್ವೈತ ಇರುವಂಥದ್ದು, ಯಾವಾಗಲೂ ಇರುವಂಥದ್ದು ಅಲ್ಲಿ ಐತೆ. ಅದರಿಂದ ದ್ವೈತಕ್ಕೆ ಏನೈತೆ? ಪಾರಮಾರ್ಥಿಕ ಸತ್ಯ ಇಲ್ಲ. ಸತ್ಯ ಆದ್ರೆ ಸುಪ್ತಿಯಲ್ಲೂ ಇರಬಹುದಾಗಿತ್ತದು. ದೃಶ್ಯ ಐತೇನಲ್ಲಿ ಏನಾರು ಐತೇನ? ಏನೇ ಇಲ್ಲ. ಅದರ ದೃಗ್ರೂಪವಾಗಿರುವಂಥ ನೀನಿದೆ. ಅದ್ವೈತ ಐತಲ್ಲಿ, ಆದ್ರೆ ದ್ವೈತ ಇರುವಂಥದ್ದು ಏನೈತೆ ಇದು ಅಲ್ಲಿ ಸುಪ್ತಿಯಲ್ಲಿ ಇಲ್ಲ. ದೃಶ್ಯವಾಗಿರುವಂಥದ್ದು ಯಾವುದು ಇಲ್ಲ ಅಲ್ಲಿ. ಅದಕ್ಕಾಗಿ ಅಲ್ಲಿ ಪಾರಮಾರ್ಥಿಕ ಸತ್ಯ ಅಲ್ಲ ಅದು ದ್ವೈತ ಅನ್ನುವಂಥದ್ದು. ಮತ್ತಿನ್ನೂ ಸ್ವಲ್ಪ ಶಂಕ ಬರ್ತದೆ. ಹೌದು, ದ್ವೈತವು ಕಾರ್ಯರೂಪದಿಂದ ಸುಪ್ತಿಯಲ್ಲಿ ಅಭಾವವಾಗಿದ್ದರೂ ಕೂಡ, ದ್ವೈತ ಹೆಂಗದ? ಕಾರ್ಯರೂಪದಿಂದ ಸುಪ್ತಿಯಲ್ಲಿ ಅಭಾವ ಆಗ್ಯದ, ಅದು ಇಲ್ಲ ಅಂತ ಅಂದರೂ ಕೂಡ ಕಾರಣವಾದಂಥ ಅಜ್ಞಾನ ರೂಪದಿಂದ ತೋರ್ತದೆ. ಅದು ಅಜ್ಞಾನ ಐತಲ್ಲ ಅಲ್ಲಿ ಸುಪ್ತಿ ಒಳಗೆ. ಕಾರ್ಯರೂಪವಾದಂಥದ್ದು ಏನದ? ಸುಪ್ತಿಯಲ್ಲಿ ಅಭಾವ ಆಗ್ಯದ ದ್ವೈತ. ಆದ್ರೆ ಅದಕ್ಕೆ ಕಾರಣವಾಗಿರುವಂಥದ್ದು ಅಜ್ಞಾನ ರೂಪವಾದಂಥದ್ದು ಯಾವುದು? ಅಲ್ಲೈತೆ. ಎಲ್ಲಿ? ಸುಪ್ತಿಯಲ್ಲಿ ಅಜ್ಞಾನ ಐತಲ್ಲ, ಅದು ಇರುವಂಥದ್ದು. ಅದರಿಂದ ಪುನಃ ಜಾಗ್ರದಲ್ಲಿ ಮತ್ತು ಯಥಾ ರೀತಿ ಅಜ್ಞಾನ ಇದ್ದೇ ಇರ್ತದೆ ಜಾಗ್ರದಲ್ಲಿ. ಅದರಿಂದ ದ್ವೈತ ಪಾರಮಾರ್ಥಿಕವಾಗಿರುವಂಥದ್ದು ಅದೇ ಸತ್ಯ ಅಂತ ಹೇಳ್ಬೋದಲ್ಲ. ನೋಡ್ರಿ, ಅದನ್ನು ಅದು ಸುಪ್ತಿಯಲ್ಲಿನೂ ಅಜ್ಞಾನ ಐತೆ, ಹೌದಾ? ಅದಕ್ಕೆ ಕಾರಣವಾಗಿರುವಂಥ ಅಜ್ಞಾನ ಐತೆ, ಜಾಗ್ರದಲ್ಲೂ ಐತೆ, ಮತ್ತು ಎಲ್ಲದ್ರಾಗ ಐತೆ. ಅದನ್ನು ಪಾರಮಾರ್ಥಿಕ ಸತ್ಯ ಅಂತ ಹೇಳ್ರಿ ಅಂತ ಅನ್ನುವಂಥದ್ದು. ಅದಕ್ಕೆ ಅವ್ರು ಸಮಾಧಾನ ಹೇಳ್ತಾರೆ ನೋಡ್ರಿ. ಸುಪ್ತಿಯಲ್ಲಿ ದ್ವೈತವು ಬೀಜ ರೂಪದಿಂದ ಇದ್ದರೂ ಕೂಡ, ಅಜ್ಞಾನ ಇರ್ತದಲ್ಲ ಸುಪ್ತಿಯಲ್ಲಿ, ದ್ವೈತ ಹೆಂಗದ? ಬೀಜ ರೂಪದಿಂದ ಇದ್ದರೂ ಕೂಡ ಸುಪ್ತಿಯಲ್ಲಿ ತೋರಿದಂಗೆ ಆಗ್ತದೆ. ಅದು ಬೀಜ ರೂಪದಿಂದ ಅಜ್ಞಾನ ಇರ್ತದಲ್ಲಿ. ಆದ್ರೆ ಸಮಾಧಿ ಅವಸ್ಥೆಯಲ್ಲಿ ಇಲ್ಲ, ಅದು ಅಲ್ಲಿ ನಷ್ಟ ಆಗಿರ್ತದೆ. ಸಮಾಧಿ ಅವಸ್ಥೆಯಲ್ಲಿ ಅದು ನಷ್ಟ ಆಗಿರ್ತದೆ. ಇದ್ರಂಗೆ ವಿದೇಹ ಮುಕ್ತಾವಸ್ಥೆಯಲ್ಲಿಯೂ ಅಭಾವ ಆದದ. ಅಂದ್ರೆ ಇದ್ರಂಗೆ ಈ ವಿದೇಹ, ಈ ಶರೀರ ಹೋದ್ಮೇಲಾದರೂ ಕೂಡ ಮುಕ್ತಾವಸ್ಥೆಯಲ್ಲಿ ಕೂಡ ಇದು ಇರಂಗಿಲ್ಲ. ಯಾವುದು? ದ್ವೈತ ಇರಂಗಿಲ್ಲಲ್ಲಿ, ಅಭಾವ ಆಗಿರ್ತದೆ. ಅಂದರೆ ಕಾರ್ಯಕಾರಣ ಉಭಯ ರೂಪದಿಂದಲೂ ಅಭಾವ ಆಗ್ಯದಲ್ಲಿ. ಎಲ್ಲಿ? ಸಮಾಧಿ ಅವಸ್ಥೆಯಲ್ಲಿ ವಿದೇಹ, ಮುಕ್ತಾವಸ್ಥೆಯಲ್ಲಿ ಕೂಡ ಕಾರ್ಯಕಾರಣ ರೂಪ ಎರಡೂ ಇರಂಗಿಲ್ಲ. ಅದಕ್ಕೆ ಅದ್ವೈತವು ಎರಡೂ ಅವಸ್ಥೆಗಳಲ್ಲಿ ಸಿದ್ಧ ಸ್ವಯಂ ಪ್ರಕಾಶವಾಗಿರುವಂಥದ್ದು. ಅದು ಸಮಾಧಿ ಅವಸ್ಥೆಯಲ್ಲೂ ಅದ, ವಿದೇಹ ಮುಕ್ತಾವಸ್ಥೆಯಲ್ಲೂ ಕೂಡ ಐತಿ ಅದು ಅದ್ವೈತ. ಏನು ಚಂದ ಹೇಳ್ತಾರೆ ನೋಡ್ರಿ ಅಪ್ಪ. ಅದಕ್ಕೆ ದ್ವೈತವು ಅಭಾವ ಆದ್ದರಿಂದ ಏನೈತಿ? ಅದು ಪಾರಮಾರ್ಥಿಕ ಅನ್ನೋಕ್ಕಾಗಂಗಿಲ್ಲ, ಪಾರಮಾರ್ಥಿಕ ಸತ್ತ ಅಂತ ಹೇಳೋಕ್ಕಾಗಂಗಿಲ್ಲಪ್ಪ. ಅಂದರೆ ವಿಚಾರ ಮಾಡಿ ನೋಡಿದ್ರೆ ದ್ವೈತ ಮಿಥ್ಯೆ ಆಗಿರುವಂಥದ್ದು.
ಸಮಾಧಿಯಿಂದ ಉತ್ಥಾನನಾದವನಿಗೆ ಯಾವ ಆವರಣ ಇಲ್ಲ ಅದಕ್ಕೆ. ಹಾಗೆ ಮುಕ್ತನಿಗೂ ಕೂಡ ಏನೈತಪ್ಪ ಅಂದ್ರೆ ಪುನರ್ಜನ್ಮ ಇಲ್ಲದ್ರಿಂದ ಸ್ಮೃತಿಗಳು ಎಲ್ಲಷ್ಟು ದ್ವೈತ ಮಿಥ್ಯ ಅಂತಲೇ ಹೇಳ್ತಾವೆ ನೋಡು. ಏನು ಚಂದ ಹೇಳ್ತಾರೆ ನೋಡ್ರಿ. ಅದಕ್ಕೆ ಅವೆಲ್ಲನೂ ಏನು ಮಾಡ್ಯಾರ, ಮಿಥ್ಯ ಅಂತ ಹೇಳಿದಾರ. ಅದ್ವೈತ ನೀತಿ ಅಂತ ಹೇಳಿಲ್ಲ ಎಲ್ಲೂ. ಅದ್ವೈತ ನೀತಿಗಳಿಗಂಗಿಲ್ಲಪ್ಪ, ದ್ವೈತ ನೀತಿಗಳಿತರ ಅದು ಮಿಥ್ಯವಾಗಿರುವಂಥದ್ದು ಐತಿ ಅಂತ ಕೂಡ ಭಾಳಷ್ಟು ಹೇಳ್ತಾರೆ. ಅದಕ್ಕೆ ಯಾವ ರೀತಿ ಅಂತಂದರೆ ಕೆಲವೊಂದು ವಿಚಾರಗಳನ್ನು ಕೂಡ ಹೇಳ್ತಾರೆ. ನದಿಗಳು ಸಮುದ್ರವನ್ನು ಸೇರಿದ ಮೇಲೆ, ನದಿಗಳು ಒಂದೊಂದೊಂದೊಂದು ಹೋಗಿ ಸಮುದ್ರ ಸೇರ್ತಾವಿಲ್ಲ, ಸೇರಿದ ಮೇಲೆ ಬೇರೆ ಬೇರೆ ಅಂತ ಹೇಳೋಕ್ಕಾಗ್ತಾವೇನೋ ಅಂದರೆ ಇಲ್ಲ, ಎಲ್ಲ ಸಮುದ್ರದಲ್ಲಿ ಸೇರ್ಕೊಂಡು ಲಯ ಆಗಿಬಿಡ್ತಾವೆ. ಇದು ಗಂಗಾ, ಇದು ತುಂಗ, ಇದು ಕಾವೇರಿ, ಇದು ಕೃಷ್ಣ, ಇದು ಭೀಮ ಇಂಥವೇನಾರು ಹೇಳೋಕ್ಕಾಗ್ತದೆ ಅಲ್ಲಿ ನದಿ ಒಳಗೆ ಎಲ್ಲ ಸೇರಿದ ಮೇಲೆ ನದಿಗಳು ಸಮುದ್ರ ಅನ್ನೋದು ಒಂದೇ ಹೆಸರು ಬಂದುಬಿಡ್ತದಲ್ಲ, ಎಲ್ಲ ಲಯ ಆಗಿಬಿಡ್ತಾವೆ. ಅದಕ್ಕೆ ಅದ್ವೈತ ರೂಪ ಬ್ರಹ್ಮಸ್ವರೂಪದಲ್ಲಿ ಎಲ್ಲವೂ ಏನಾಗ್ತದೆ ಸೇರ್ಕೊಂಡು ಬಿಡ್ತಾವೆ, ಪರ್ಯಾವಸಾನಗಳಾಗಿರ್ತಾವೆ. ಹಾಗಾಗಿ ಇಲ್ಲಿ ಭಿನ್ನಕ್ಕೆ ಅವಕಾಶ ಇಲ್ಲ. ಅದಕ್ಕೆ ಬ್ರಹ್ಮಸತ್ಯ ಜಗನ್ಮಿತ್ಯ ಜೀವೋ ಬ್ರಹ್ಮ ಇವ ನಾಪರಹ. ನೋಡ್ರಿ ಪ್ರಮಾಣಗಳು ಇವೆಲ್ಲ ಕೊಡ್ತಾರೆ. ಹೇಳಿದ್ರೆ ಬ್ರಹ್ಮಸತ್ಯ ಜಗನ್ಮಿತ್ಯ ಜೀವೋ ಬ್ರಹ್ಮ ಇವ ನಾಪರಹ. ಅನೇಕ ಇದನ್ನೇ ಹೇಳುವಂಥದ್ದು ವೇದಾಂತಗಳು, ವೇದಾಂತದ ಗ್ರಂಥಗಳು ಏನು ಹೇಳ್ತಾ ಇದ್ದಾವೆ ಇವೆಲ್ಲನೂ. ಅದಕ್ಕೆ ನಾವು ಎಲ್ಲಿದ್ದೀವಿ ಅಂದರೆ ಭಾಳ ಮೇಲ್ಮಟ್ಟದಾಗ ಅದೀವಿ ಅಂತ ತಿಳ್ಕೊಬೇಕು ನಾವು. ನಮ್ಗೆ ಈ ವೇದಗಳಲ್ಲಿ ಏನು ಹೇಳಿದ್ದಾರೆ ಕೆಲವು ವಿಷಯಗಳು ಬಂದಿದ್ದಾವ. ವೇದಗಳಲ್ಲಿ ಕರ್ಮ ಬೋಧಿಸಿದಾರ, ಉಪಾಸನೆ ಬೋಧಿಸಿದಾರ. ಕರ್ಮಕಾಂಡ, ಉಪಾಸನೆ ಕಾಂಡ, ಜ್ಞಾನಕಾಂಡ. ಇವೆಲ್ಲದರ ಉದ್ದೇಶ ಏನ್ರಪ್ಪ? ನಿನಗೆ ಏನು ಬೇಕೋ ಅದು ಆರಿಸ್ಕೋ. ನಿನ್ನ ಬಳಿ ರೊಕ್ಕ ಎಷ್ಟಿರ್ತಾವೆ ಅಷ್ಟು ಮಾತ್ರ ಬಂಗಾರ ತೊಗೊಳ್ತಿದೆ, ಅಷ್ಟು ಮಾತ್ರ ವಸ್ತುಗಳನ್ನು ಖರೀದಿ ಮಾಡ್ತಿದ್ದೆ. ಈಗ ನಮ್ಮ ಜೀವನ ನೋಡ್ರಿ ಹೆಂಗೈತೆ. ನಮ್ಮಲ್ಲಿ ಎಷ್ಟು ರೊಕ್ಕ ಇರ್ತದ, ನಮ್ಮ ಯೋಗ್ಯತೆಗೆ ಅನುಸಾರವಾಗಿ ನಾವು ಜೀವನ ಮಾಡ್ತೀವಿ, ಹೌದಲ್ಲ? ಅದ್ರಂಗೆ ಇಲ್ಲಿ ಕೂಡ ಹಾಗೇನೆ ವೇದಗಳಲ್ಲಿ ಸಮಗ್ರ ಹೇಳಿದಾರ. ನಿನಗೆ ಎಷ್ಟು ತಾಕತ್ತೈತೆ, ನಿನಗೆ ಎಷ್ಟು ಶಕ್ತಿ ಐತೆ, ನಿನ್ನ ಬಳಿ ರೊಕ್ಕ ರೂಪಾಯಿ ಎಷ್ಟು ಅದಾವ ಅಷ್ಟು ನಿನ್ನ ಜೀವನ ಐತೆ ಇಲ್ಲಿನೂ. ಅದಕ್ಕೆ ನೀನು ಬುದ್ಧಿಮಟ್ಟ ಎಷ್ಟೈತೆ, ನಿನಗೆ ಪುಣ್ಯದ ಎಷ್ಟೈತೆ ಅಷ್ಟರ ಮೇಲೆ ಕರ್ಮ ಉಪಾಸನೆಗಳು ನಡೀತಾವೆ. ಯಾಕಂದ್ರೆ ಈ ಕರ್ಮ ಉಪಾಸನೆ ಇದು ಮೂಲ ಉದ್ದೇಶ ಏನಪ್ಪ ಅಂತಂದ್ರೆ, ಈ ಕರ್ಮ ಮಾಡೋದ್ರಿಂದ ಉಪಾಸನೆ ಮಾಡೋದ್ರಿಂದ ನಮ್ಮಲ್ಲಿರುವಂಥ ಮಲ ವಿಕ್ಷೇಪ ದೋಷಗಳನ್ನು ಕಳ್ಕೊಂಡು ಜ್ಞಾನಕ್ಕೆ ಹೋಗುವಂಥದ್ದು, ಜ್ಞಾನವನ್ನು ಪಡ್ಕೊಳ್ಳುವಂಥದ್ದು ಉದ್ದೇಶ. ಮೂಲ ಉದ್ದೇಶ ಏನಪ್ಪ ಮಹಾತ್ಮರು ಅಂತಂದ್ರೆ, ಮನುಜ ಕುಲ ಜನನದ ಲಾಭವುದು ಆರು ನಾನೆಂದು ವಿಚಾರಿಸು ಅನ್ನುವಂಥದ್ದೇ ಲಾಭ. ಇಲ್ಲಪ್ಪ ನಾವು ಭೋಗಾದಿ ವಸ್ತುಗಳನ್ನು ಬಯಸ್ತೀವಿ ಅಂತಂದ್ರೆ ಕರ್ಮದಲ್ಲಿ ಕೂಡ ನಾನಾ ರೀತಿಯಿಂದ ಹೇಳ್ಕೊಂಡು ಬಂದಿರ್ತಾರೆ. ನೀವು ಅದನ್ನು ಮಾಡ್ಕೊಂಡು ಹೋಗಿ ನಡೆ ಕಡೆ ಅಂತಾರೆ. ಕರ್ಮವನ್ನು ಮಾಡಿ ಮತ್ತು ಈ ಜನ್ಮದಾಗ ಬರೀ ಕರ್ಮಗಳನ್ನು ಮಾಡಿ ಅದು ಬೇಕು ಇದು ಬೇಕಂತ ಅಪೇಕ್ಷೆ ಇಟ್ಕೊಂಡು ನೀವು ಮಾಡಿದ್ದೆ ಆದ್ರೆ ಮುಂದಿನ ಜನ್ಮದಲ್ಲಿ ನಿನಗೆ ಸಿಗ್ತಾವೆ, ಇಲ್ಲ ಅಂತಿಲ್ಲ. ನೀನು ಅಗರ್ಭ ಶ್ರೀಮಂತನಾಗಿ ಹುಟ್ಟಬೋದು, ಮತ್ತು ನೀನು ಮೆರೀತಿದ್ದಿ, ಮತ್ತು ಸತ್ತೋಗ್ತಿದ್ದಿ, ಮತ್ತು ನಾಯಿ ನರಿ ಜನ್ಮಗಳು ಬರ್ತಾವೆ. ಅಂಥ ಭೋಗದ ಅಪೇಕ್ಷೆ ಇಟ್ಕೊಂಡು ಮಾಡಿದ್ದೆ ಆದ್ರೆ ನೀನು ಕರ್ಮವನ್ನು ಮಾಡ್ಕೊಂಡು ಸತ್ಕೊಂಡು ಹೋಗು. ಉಪಾಸನೆ ಕರ್ಮ ಮಾಡ್ಕೊಂಡು ಸತ್ಕೊಂಡು ಹೋಗು. ಉಪಾಸನೆ ಭಕ್ತಿ ಯಾವ ದೇವ್ರ ಬಗ್ಗೆ ಭಕ್ತಿ ಮಾಡಿದ್ದೆ ಅಂತಂದ್ರೆ ಆ ಭಕ್ತಿ ಲೋಕಕ್ಕೆ ಯಾವುದು ಇಲ್ಲಿ ಗತಿಗಳ ಬಗ್ಗೆ ಹೇಳ್ತಾರೆ ಅವರು. ಸಾಲೋಕ್ಯ, ಸಾರೂಪ್ಯ, ಸಾಮೀಪ್ಯ ಅನ್ನುವಂಥ ಗತಿಗಳು ಅದಾವೆ. ಆ ಗತಿಗಳನ್ನು ಕಂಡು ತಿರುಗ ಏನು ಮತ್ತು ಇದೇ ಭೂಮಿಗೆ ಬರುವಂಥದ್ದು. ಇದನ್ನು ಮತ್ತೆ ಪುನರಪಿ ಜನನ ಪುನರಪಿ ಮರಣ ಇವೆಲ್ಲ ಆಗ್ತಾವೆ. ಯಾವಾಗ ನಿಷ್ಕಾಮ ಪುಣ್ಯದ ಫಲ ಜಾಸ್ತಿ ಆದಾಗ ಕರ್ಮವನ್ನು ಮಾಡೋದು, ಉಪಾಸನೆಯನ್ನು ಮಾಡೋದು ಏನು ಗೊತ್ತಿರದೆ ಇದ್ದಾಗ ಇವೆಲ್ಲ ನಡೀತಾವೆ. ಸಂಸ್ಕಾರದ ಒಂದು ಪುಣ್ಯದ ಫಲ ಇತ್ತಂದ್ರೆ ಸದ್ಗುರು ಸಿಗ್ತಾನೆ. ಸದ್ಗುರು ವಾಕ್ಯವನ್ನು ಕೇಳಿ ಮುಖ್ಯ ಮಾನವ ಶರೀರದ ಮೂಲ ಉದ್ದೇಶ ಏನು ಅಂತಂದರೆ ಈ ಜ್ಞಾನವನ್ನು ಪಡ್ಕೊಳ್ಳುವಂಥದ್ದೇ ಮುಖ್ಯ ಉದ್ದೇಶ. ಯಾಕಂದ್ರೆ ಅದಕ್ಕೆ ಹೇಳ್ತಾರೆ ಅವರು, ಬ್ರಹ್ಮಜ್ಞಾನ ಅನ್ನುವಂಥದ್ದು ಭಾಳ ಶ್ರೇಷ್ಠವಾಗಿರುವಂಥದ್ದು. ಅದಕ್ಕೆ ಅವ್ರು ಹೇಳ್ತಾರೆ, ನರಜನ್ಮದಿಂದ ಹೆದೋಳು ಮಿಗಿಲುಂಟೆ, ಕರ್ಣ ವಿಜಯದಿಂದ ಕಲಿತನಮುಂಟೆ, ಧರೆಗೆ ಯಾಚನೆಯಿಂದ ಲಘುತನಮುಂಟೆ, ಪರಬೊಮ್ಮ ದೊರೆವಿ ನಿಂದುರೆ ಜಾಣ್ಮೆ ಮುಂಟೆ ಅಂತ ಹೇಳ್ಯಾರ. ಮನುಷ್ಯನ ಜಾಣನಾಗಬೇಕಾದ್ರೆ ಹೆಂಗಾಗಬೇಕು ಅಂದಾಗ ಪರತತ್ವವನ್ನು ಇದನ್ನು ತಿಳ್ಕೊಂಡಾಗ, ಅರ್ಥಗೊಂಡಾಗ, ಇದಕ್ಕಿಂತ ಜಾಣ್ಮೆ ಏನಾರು ಐತೇನು ಅಂದರೆ ಇಲ್ಲ ಅಂತಾರೆ ಮಹಾತ್ಮರು. ಅದಕ್ಕೆ ಇಲ್ಲಿ ಕೂಡ ಏನು ಹೇಳ್ತಾರ, ಬ್ರಹ್ಮಸತ್ಯ ಜಗನ್ಮಿಥ್ಯೆ
ಜೀವನ ಬ್ರಹ್ಮನೇ ಅನ್ನುವಂಥದ್ದು ಅದ್ವೈತ ತಾತ್ಪರ್ಯವನ್ನೇ ಹೇಳ್ತದೆ ಅದು. ಜೀವ ಹೆಂಗದನ ಅಂತ ಬ್ರಹ್ಮನೇ ಅದಾನ. ಅದಕ್ಕೆ ಇಲ್ಲಿ ಹುಚ್ಚು ಬಿಡ್ಸಕ್ಕೆ ಕೊಡ್ತಾರೆ ಮಹಾತ್ಮರು. ಹುಚ್ಚು ಅವೆಲ್ಲ ನಮಗೇನು ಹುಚ್ಚು ಹಿಡ್ದದಿಲ್ಲ. ಅದು ಸತ್ಯ ಇದು ಸತ್ಯ ಶರೀರ ಸತ್ಯ ಅಂದ್ಕೊಂಡು ಜೀವನ ಮಾಡಾಕತ್ತೀವಲ್ಲ, ಹುಚ್ಚು ಹಿಡ್ದು ಅಂತಾರೆ ಅವ್ರು ಮಹಾತ್ಮರು. ಈಗ ನಾವೆಲ್ಲರೂ ಗುರುಗಳ ಹತ್ರನೇ ಈ ಹುಚ್ಚು ಬಿಡಿಸ್ಕೊಳಕ್ಕೆ ಸಾಧ್ಯ ಅದ. ಬೇರೆ ಎಲ್ಲಿ ಹೋದ್ರೂ ಕೂಡ ಇನ್ನೊಂದು ಸ್ವಲ್ಪ ಹುಚ್ಚಿಡಿಸ್ತಾರೆ ರೀ. ಹುಚ್ಚಿಡಿಸಿ ಗದ್ದಲ ಮಾಡಿ ಹುಚ್ಚಿಡ್ಕೊಂಡೇ ಹೋಗೋದು, ಹುಚ್ಚಿಡ್ಕೊಂಡೇ ಎದ್ದೇಳೋದು. ಮತ್ತು ಇದೇ ಆಟನೇ. ಯಾರಿಗೋ ಒಬ್ರಿಗೆ ಮತ್ತು ಏನಾದರೂ ದೇವು ಬಂದದ್ರಿ ಮೈಯಾಗ, ದೇವು ಬಂದದಂದ್ರೆ ದೇವ ಬಿಡಿಸೋರ ಹತ್ರ ಕರ್ಕೊಂಡು ಹೋಗ್ತಾರಪ್ಪ. ಆದ್ರೆ ನಿಜವಾದ ದೇವು ನಮಗೆ ಬಿಡ್ಕೊಂಡದು, ಅವರಿಗಲ್ಲ, ನಮಗೆ ಬಿಡ್ಕೊಂಡದ್ದು ದೇವ. ಆ ದೇವನ್ನ ಬಿಡ್ಸೋಕ್ಕೆ ಎಲ್ಲಿ ಹೋಗ್ಬೇಕು? ಈ ದೇವ ನಿಜವಾದ ದೇವು ಇದು. ಬರೀ ಅವು ಸುಮ್ಮನೆ ದೇವುಗಳವು. ಅದರ ಮೂಲ ನಿಜವಾದ ದೇವ ನಮಗೆ ಹಿಡ್ದದಲ್ಲ. ನಾವು ಈ ದೇವವನ್ನು ಬಿಡಿಸ್ಕೊಳಕ್ಕೆ ಗುರು ಹತ್ರನೇ ಹೋಗ್ಬೇಕಾಗ್ತದ. ಅದಕ್ಕೆ ಚೆನ್ನಾಗಿ ದೇವು ಬಿಡಿಸ್ತಾನೆ ರೀ. ಅದಕ್ಕೆ ಏನು ಹೇಳತ್ತಾರ, ನೀನು ಹೆಂಗಿದೆ ಜೀವನ, ನೀನು ಬ್ರಹ್ಮನೇ ಇದೆ, ಬುದ್ಧಿ ಭ್ರಮಣ ಆಗ್ಯದ ನಿನಗಷ್ಟೇ ಅಂತ. ಈ ವಿಚಾರವನ್ನು ಇದು ಅದ್ವೈತದ ಒಂದು ತಾತ್ಪರ್ಯ. ಇದು ನನಗೆ ಹುಟ್ಟದ, ನನಗೆ ಸಾವದ, ನನಗೆ ರೋಗ ರುಜಿನ ನಾನಾ ರೀತಿಯಿಂದ ಹುಚ್ಚಿಡ್ಕೊಂಡು ಕುಂತೀಯಲ್ಲ ನೀನು. ಅವ್ರು ಹೇಳ್ತಾರೆ, ಅಲ್ಲಪ್ಪ ಇವು ಯಾವ ನಿನಗಿಲ್ಲೋ ಬಡ್ಬಡ್ಸಕತ್ತಿದ್ದೀ, ನಿನ್ನ ಬುದ್ಧಿ ಸ್ವಲ್ಪ ನೆಟ್ಟಿಗಿಲ್ಲ ಅಂತಾರೆ ಅವ್ರು ಮಹಾತ್ಮರು. ಬುದ್ಧಿ ಸ್ವಲ್ಪ ಸರಿ ಇಲ್ಲ ನಿನಗೆ. ಅದಕ್ಕೆ ಸರಿ ಮಾಡ್ಕೊಳ್ಬೇಕಾದ್ರೆ ಅಲ್ಲಿ ಸಜ್ಜನರು ಸಹವಾಸ ಮಾಡು, ಸತ್ಯವಂತರು ಸಹವಾಸ ಮಾಡು. ಈಗ ನಾವೆಲ್ಲರೂ ಸತ್ಸಂಗನೇ ಅಂತೀವಿ, ಎಲ್ಲದಕ್ಕೂ ಸತ್ಸಂಗ ಅಂತೀವಿ. ಆದರೆ ಅಲ್ಲಿ ಸತ್ಯ ವಸ್ತುವಿನ ಬಗ್ಗೆ ಇರ್ತದೇನೋ? ಸತ್ಯ ವಸ್ತುವಿನ ಬಗ್ಗೆ ಇರಲಿಲ್ಲ ಅಂದ್ರೆ ಸತ್ಸಂಗ ಅನ್ಸ್ಕೊಳಂಗಿಲ್ಲ. ಸತ್ಯ ವಸ್ತುವನ್ನು ತಿಳಿಯುವಂಥದ್ದೇ ಸತ್ಸಂಗ. ಅದಕ್ಕೆ ಅಂಥ ಒಂದು ಸತ್ಯವನ್ನು ಅರಿತುಕೊಂಡಂಥ ಒಂದು ಸತ್ಸಂಗದಲ್ಲಿ ಈ ವಿಚಾರಗಳು ನೋಡಪ್ಪ, ಬ್ರಹ್ಮ ಸತ್ಯ ಜಗನ್ಮಿಥ್ಯೆ ಜೀವನು. ಯಾಕಂದ್ರೆ ಬ್ರಹ್ಮ ಅನ್ನುವಂಥ ಬ್ರಹ್ಮ ಅದನ್ನಲ್ಲ, ಆ ಜೀವನೇ ಬ್ರಹ್ಮನು ಅಂತ ಹೇಳುವಂಥದ್ದೇ ಅದ್ವೈತದ ಒಂದು ತಾತ್ಪರ್ಯ ಇರುವಂಥದ್ದು. ಅದಕ್ಕೆ ಈ ವಿಚಾರವನ್ನು ನಾನು ನಿನಗೆ ಹೇಳ್ತೀನಿಪ್ಪ ಅಂತ ಗ್ರಂಥಕರ್ತರು ಬಹಳಷ್ಟು ವಿಚಾರಗಳನ್ನು ಹೇಳತ್ತಾರೆ. ಮತ್ತು ಇಲ್ಲಿ ಕೂಡ ಹೇಳ್ತಾರೆ, ಅದ್ವೈತ ಅನ್ನುವಂಥ ಹೆಸರು ಈ ದ್ವೈತ ಸಾಪೇಕ್ಷೆಯಿಂದ ಬಂದಿರುವಂಥದ್ದು. ದ್ವೈತವಿಲ್ಲದ ಮೇಲೆ ಅದ್ವೈತ ಇಲ್ಲ ಅಂತ ಸ್ವಲ್ಪ ಮತ್ತೆ ಶಂಕೆ ಬರ್ತದೆ ನೋಡ್ರಿ. ಹೆಂಗೆ ಅದ್ವೈತ ಅನ್ನುವಂಥದ್ದು, ಇದು ಅದ್ವೈತ ಅನ್ನುವಂಥದ್ದು ದ್ವೈತ ಸಾಪೇಕ್ಷೆಯಿಂದ ಬಂದದ. ಅದಕ್ಕೆ ದ್ವೈತ ಇಲ್ಲದ ಮೇಲೆ ಅದ್ವೈತ ಹೆಂಗೆ ಬರ್ತದೆ ಹೇಳ್ರಿ ಅಂತ ಅಲ್ಲಿ ಶಂಕೆ ಬಂದರೂ ಕೂಡ ಅಲ್ಲಿ ಸಮಾಧಾನ ಹೇಳ್ತಾರೆ, ಆಗಲ್ಲಪ್ಪ. ಪುತ್ರ ಅನ್ನುವಂಥದ್ದು ಯಾಕೆ ದ್ವೈತದ ಮೇಲೆ ಅದ್ವೈತ ಸಿದ್ಧಿ ಆಗಂಗಿಲ್ಲ, ಸಿದ್ಧಿಸಂಗಿಲ್ಲ. ಇವ್ರು ಹೇಳಕತ್ತಾರ ದ್ವೈತ ಸಾಪೇಕ್ಷೆಯಿಂದ ಅದ್ವೈತ ಸಿದ್ಧಿಸದ, ಅದಕ್ಕೆ ದ್ವೈತ ಇಲ್ಲದ ಮೇಲೆ ಅದ್ವೈತನೂ ಇಲ್ಲ ಅಂತ. ಹಿಂಗೆ ಅವತ್ತಿಗೆ ಸಂಶಯ ಬಂದದಕ್ಕಾಗಿ ಹಂಗಲ್ಲಪ್ಪ, ಹೆಂಗೆ ಹೇಳೋಕ್ಕಾಗಂಗಿಲ್ಲ. ಈಗ ಪುತ್ರ ಅದಾನ, ಆ ಪುತ್ರನ ಒಂದು ಸಾಪೇಕ್ಷೆಯಿಂದ ಪಿತ ಅನ್ನುವಂಥದ್ದು ಹೆಸರು ಬಂತು. ತಂದೆ ಆತ ಮಗ ಅದಾನ, ಈತ ತಂದೆ ಅದಾನ. ತಂದೆ ಮಗ ಇದ್ದದಕ್ಕಾಗಿ ತಂದೆ ಅಂತ ಹೆಸರು ಬಂತಲ್ಲಿ. ಅದು ಮಗ ಸತ್ತೋದ ಅಂತ ತಿಳ್ಕೊಳ್ರಿ. ಸತ್ತೋದ್ನಂದ್ರೆ ಅಲ್ಲಿ ತಂದೆ ಅನ್ನುವಂಥ ಹೆಸರು ಕೂಡ ಹೋಯಿತು. ಮೊದಲಿತ್ತು ಮಗ ಇದ್ದ, ಮಗನ ಒಂದು ಸಾಪೇಕ್ಷೆಯಿಂದ ತಂದೆ ಅಂತ ಹೆಸರು ಬಂತು. ಮಗನೇ ಸತ್ತೋದ ಅಂತಂದಾಗ ಆ ತಂದೆ ಅನ್ನುವಂಥ ಹೆಸರು ಕೂಡ ಹೋಯ್ತು ನೋಡ್ರಿ. ಪಿತ ಅನ್ನುವಂಥ ಹೆಸರು ಕೂಡ ಹೋಗ್ತದೆ. ಆದ್ರೆ ಮನುಷ್ಯ ಹೋದ್ನೇನು? ಮನುಷ್ಯ ಅದಾನ. ಅದಕ್ಕೆ ಇದ್ರಂಗೆ ಅದ್ವೈತ ಅನ್ನುವಂಥ ಹೆಸರು ಹೋದರೂ ಕೂಡ ಅಖಂಡೈಕ ರಸ ಇರುವಂಥದ್ದು. ಅದ್ವೈತ ಅಂತ ಹೆಸರು ಕೂಡ ಅಲ್ಲಿ ಹೋದ್ರೂ ಕೂಡ ಅಖಂಡೈಕ ರಸ ಇದ್ದೇ ಇರ್ತದದು. ಅದಕ್ಕೆ ಆ ವಸ್ತುವೆ ತಾನಂತ ತಿಳ್ಕೊಂಡು, ಯಾಕಂತಂದ್ರೆ ಆ ವೃತ್ತಿ ಕೂಡ ತನ್ನಲ್ಲಿ ಲಯ ಆಗ್ಬೇಕು ನೋಡ್ರಿ. ಯಾಕಂದ್ರೆ ನಾನು ಪರಬ್ರಹ್ಮ ಸ್ವರೂಪ ಇದ್ದೀನಿ, ನಾ ಬ್ರಹ್ಮ ಇದ್ದೀನಿ ಅನ್ನೋವಂಥ ವೃತ್ತಿ ಕೂಡ ಲಯ ಆಗ್ಬೇಕಲ್ಲಿ. ಲಯ ಆದ ಬಳಿಕ ಯಾವುದು ಸ್ವಯಂ ಸಿದ್ಧವಾಗಿರುವಂಥದ್ದು ಅದೇ ಅದ್ವೈತ, ಅದು ನಿಜವಾದ ರೂಪ ನೋಡಪ್ಪ ನಿಂದು ಅಂತ ಹೇಳುವಂಥದ್ದು. ಭಾಳಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ಯಾರಿಗೆಷ್ಟು ತಿಳಿತೋ ಗೊತ್ತಿಲ್ಲ, ಬಟ್ ಭಾಳ ವಿಶೇಷವಾದಂಥ ವಿಚಾರಗಳು ಇದು. ಪುಣ್ಯದ ಫಲಗಳು ಅಂತ ಅನ್ಬೇಕು. ಇಂಥ ವಿಚಾರಗಳು ನಮಗೆ ಇವಾಗ ಕಿವಿಗೆ ಬೀಳ್ತಾವಂದ್ರೆ ಎಲ್ಲೂ ಸಿಗಲ್ಲ.
ಇದನ್ನು ನಾನು ಹೆಂಗೆ ಬೇಕಾದ್ರೆ ಹೇಳ್ಬೋದು ಈಗ. ಯಾಕಂದ್ರೆ ಈ ವಿಚಾರ ಎಲ್ಲೂ ಸಿಗಂಗಿಲ್ಲ. ಯಾರು ಕೇಳ್ತಾರೆ ಅವರೆಲ್ಲ ಧನ್ಯರಂತ ಹೇಳ್ಕೊಡ್ಬೇಕು. ನಮಗೆ ತಿಳಿತಾ ಇಲ್ಲರಿ ಅಂತಂದ್ರೂ ಕೂಡ ಈ ಕಿವಿ ಬಿದ್ದು ಹಂಗೆ ಹೋಗಂಗಿಲ್ಲ. ಇರ್ತಾವ, ಒಮ್ಮೆಲೆ ತಿಳಿಬೇಕಂತಿಲ್ಲ. ಎಂತೆಂಥ ಮಹಾತ್ಮರಿಗೂ ಅರ್ಥ ಆಗಿಲ್ಲ. ಆದ್ರೆ ತಿಳಿಯಂಗಿಲ್ಲ ಅಂತ ಬಿಟ್ಟರೆ ಅನರ್ಥ ಆಗಿಬಿಡ್ತದೆ. ಅದು ತಿಳಿಲಿ ಬಿಡಲಿ, ಅಪ್ಪ ನಿನ್ನ ಮೇಲೆ ಭಾರ ಹಾಕಿನೋ ಕುಂತು ಕೇಳ್ತೀನಿ ಅನ್ನುವಂಥ ಭಾವದಲ್ಲಿ ಕುಂತು ಕೇಳಬೇಕು. ಹಂಗೆ ಇರುವಂಥದ್ದು. ಮತ್ತು ಈಗ ಒಂದನೇ ನುಡಿ ಒಂದು ಸ್ವಲ್ಪ ನೋಡಿಬಿಡೋಣ. ಈಗ ಏನು ಹೇಳ್ತಾರ, ಸ್ಮೃತಿಯನ್ನೇ ಸ್ಮರಿಸಿ ಪೇಳಿದ ಅತಿಶಯದ ಋಷಿವಾಕ್ಯ ಸ್ಮೃತಿ ಎನಿಸಿ ಲೋಕದೊಳು ಸೇವೆ ಎನಿಸಲ್ ಆ ಶ್ರುತಿಯೇ ಪ್ರಮಾಣ ಕೀಳರಿಗೆ. ನೋಡ್ರಿ ಏನು ಹೇಳಿದರು ಈ ಪದ್ಯ. ಅದ್ವೈತ ಹೆಂಗೆ ತಿಳ್ಕೊಳ್ಬೇಕಿದು ಅಂತಂದ್ರೆ, ಅದ್ವೈತವು ಶ್ರುತಿ ಪ್ರಮಾಣದಿಂದ ತಿಳಿಲಿಕ್ಕೆ ಬರ್ತದ. ಅದಕ್ಕೆ ಹೇಳೋದು ಶ್ರೋತ್ರಿಯ ಬ್ರಹ್ಮನಿಷ್ಠ ಶ್ರುತಿ ಗುರುಗಳ ಏನು ಹೇಳ್ತಾರೆ ನೋಡ್ರಿ, ಶ್ರುತಿ ಗುರುಗಳ ತತ್ವ ಬೋಧೆ. ಅದು ತತ್ವಮಸಿ ಅಂತ. ಶ್ರುತಿ ಗುರುಗಳ ಬೋಧೆಯದು ತತ್ವಮಸಿ ಎಂದು ನುತಿಸಲಾನಾರೆಂದು ಬೆಸೆಗೊಂಡ ಬಗೆಗೆ ಗತಿಯಾವುದಿನ್ನು ತನ್ನುಳುಮೆ ಅಲ್ಲದೆ ಇತರಂಗಳಲ್ಲಿ ಭೇದಿಸಲುಂಟೆ ಬರಿದೆ. ತನ್ನನೇ ಪರವೆಂದು ತಿಳಿಯುವುದಲ್ಲದೆ ಬೇರೆ ಭಿನ್ನವಿಟ್ಟರಸಲೇನುಂಟು ಕಾಣಿಸಲು. ಇದು ಅದ್ವೈತವನ್ನು ನಾವು ಹೆಂಗೆ ತಿಳ್ಕೊಳ್ಬೇಕ್ರಿ? ಯಾಕಂದ್ರೆ ಏಕವಾಗಿರೋ ಒಂದೇ ಇರುವಂಥದ್ದು. ಇದನ್ನು ಹೆಂಗೆ ತಿಳ್ಕೊಬೇಕ್ರಿ ಅಂದ್ರೆ, ಶ್ರುತಿ ಪ್ರಮಾಣದಿಂದ ತಿಳಿಲಿಕ್ಕೆ ಬರ್ತದೆ ಇದನ್ನು. ಮತ್ತು ಬೇರೆ ಪ್ರಮಾಣ ರೀ, ಬೇರೆ ಪ್ರಮಾಣದಿಂದ ಬರೋಂಗಿಲ್ಲ. ಅದಕ್ಕೆ ಈ ಅದ್ವೈತವನ್ನು ತಿಳಿಸೋಕ್ಕಾಗ ಹೇಳ್ತಾರೆ ಅವರು, ಶ್ರುತಿಯನ್ನೇ ಸ್ಮರಿಸಿ ಪೇಳಿದ ಅತಿಶಯದ ಋಷಿವಾಕ್ಯ ಸ್ಮೃತಿ ಎನಿಸಿ ಲೋಕದೊಳು ಸೇವೆ ಎನಿಸಲ್ಲ ಆ ಶ್ರುತಿಯೇ ಪ್ರಮಾಣವು ಅಖಿಳರ್ಗೆ. ಏನ್ರಿ ಎಷ್ಟು ಅದ್ಭುತವಾಗಿ ಹೇಳ್ತಾರ ನಿಜಗೊಂಡ್ರೆ. ನಾವು ಏನು ಪುಣ್ಯ ಮಾಡಿದ್ದೀವಿ. ಅದಕ್ಕೆ ಮುನ್ನ ನಾನೇನು ಪುಣ್ಯಗಳ ಮಾಡಿದ್ದೇನೋ ನನ್ನ ನಿಜವ ನಾನೇ ತಿಳ್ಕೊಂಡೇನಲ್ಲ. ಸರ್ಪಭೂಷಣರು ಹೇಳ್ತಾರೆ, ಏನು ಪುಣ್ಯ ಮಾಡಿವೇನ್ರಿ ಇವತ್ತಿಂಥ ವಿಚಾರಗಳನ್ನು ಆನಂದವಾಗಿ ನಾವು ಕೇಳ್ತಾ ಇದ್ವಿ, ಹೇಳ್ತಾ ಇದ್ದೀವಿ. ಅಂದರೆ ಭಾಳ ಜನ್ಮದ ಒಂದು ಪುಣ್ಯದ ಫಲಗಳು. ಕೇಳೋರಿಗೆ ಭಾಳಷ್ಟು ದೊಡ್ಡ ಪುಣ್ಯ ಇದೆ. ಏನು ಹೇಳ್ತಾರೆ, ಶ್ರುತಿಯನ್ನೇ ಅಂದ್ರೆ ವೇದ ವಾಕ್ಯಗಳನ್ನೇ ಇಲ್ಲಿ ನೆನಪು ಮಾಡಿಕೊಂಡು ಹೇಳಿದ ಅತ್ಯಧಿಕವಾದಂಥ ಈ ಋಷಿವಾಕ್ಯಗಳು ಯಾವುವು ನೋಡ್ರಿ. ಅದಕ್ಕೆ ಈ ಒಂದು ಋಷಿವಾಕ್ಯ ಅಂದ್ರೆ ಈ ಮುನಿಗಳು ಅವರೆಲ್ಲ ಮಾತಾಡಿದಂಥ ಹೇಳಿದಂಥ ವಾಕ್ಯಗಳು. ಅವು ಏನು ಅನಿಸ್ಕೊಳತ್ತವ, ಋಷಿ ಮುನಿಗಳು ಹೇಳಿದಂಥ ವಾಕ್ಯಗಳಿಗೆ ಸ್ಮೃತಿ ಅಂತ ಹೇಳಿಸ್ಕೊಳತ್ತಾವೆ. ನಮಗೆ ಭಾಳ ಜನರಿಗೆ ಗೊತ್ತಿರಂಗಿಲ್ಲ ಶ್ರುತಿ ಸ್ಮೃತಿ. ಶ್ರುತಿ ಅಂದ್ರೇನು, ಸ್ಮೃತಿ ಅಂದ್ರೇನು. ಅದಕ್ಕೆ ಇಲ್ಲಿ ಹೇಳ್ತಾರೆ, ಅನಿಮಿತ್ತ ಬಂಧು ದಯಾಳುವಾದ ಸರ್ವಜ್ಞ ಅದಂತ. ಯಾಕಂದ್ರೆ ಅನಿಮಿತ್ತ ಬಂಧು ಯಾರು? ಈಶ್ವರ. ನಿಮಿತ್ತ ಬಾಂಧವ ಯಾರು? ರಕ್ತ ಸಂಬಂಧಿಗಳು. ಏನು ಮನ್ಯಾಗ ಬಂಧು ಬಳಗ, ಅಣ್ಣ ತಮ್ಮ ಅಕ್ಕ ತಂಗಿ ಹೆಂಡತಿ ಮಕ್ಕಳು, ಇವೆಲ್ಲ ನಿಮಿತ್ತ ಸಂಬಂಧಗಳಿವು. ಅದರ ಅನಿಮಿತ್ತ ಬಾಂಧವರು ಯಾರು? ಅನಿಮಿತ್ತ ಬಾಂಧವ ಯಾರು ಅಂದರೆ ಜನ್ಮ ಜನ್ಮಾಂತರದಲ್ಲಿ ಬಂದಂಥ ಬಂಧು ಆತ. ಅದಕ್ಕೆ ಏನು ಹೇಳ್ತಾರೆ, ಅನಿಮಿತ್ತ ಬಾಂಧವ ಬಂಧು ಅಂತ ಕೂಡ ಹೇಳ್ತಾರೆ. ಈ ದಯಾಳುವಾದಂಥ ಸರ್ವಜ್ಞ, ಎಲ್ಲವನ್ನು ಬಲ್ಲಂಥವನು. ಹಿಂದಿನ ಜನ್ಮ, ಈಗಿನ ಜನ್ಮ, ಮುಂದಿನ ಜನ್ಮ, ನಮ್ದು ನಾವು ಏನೇನು ನಡೀತಾವೆ ಪ್ರತಿಯೊಂದನ್ನು ಅರಿತಂಥವ್ಯಾರು? ಈಶ್ವರ. ಆವಾಗೂ ಇದ್ದ, ಈಗೂ ಅದನ್ನು ಮುಂದೂ ಇರ್ತಾನತ, ಎಲ್ಲವನ್ನು ಅರಿಯುವಂಥವನು. ಅದಕ್ಕೆ ಇಂಥ ಒಂದು ಈಶ್ವರನು ಏನಂತಂದ್ರೆ, ಈ ಪ್ರಾಣಿಗಳ ಕಲ್ಯಾಣಕ್ಕಾಗಿ, ಈ ಜೀವಿಗಳ ಕಲ್ಯಾಣಕ್ಕಾಗಿ ಈಗ ಯಾವುದೇ ಪ್ರಯತ್ನ ಇಲ್ಲದೆ ನಮ್ಮ ಉಸಿರಾಟ ಹೆಂಗೆ, ನಾವೇನಾರ ಉಸಿರಾಟ ಆಡೋಕ್ಕೆ ಪ್ರಯತ್ನ ಪಡಕತ್ತೀವೇನ? ಇಲ್ಲಲ್ಲ. ಉಸಿರಾಟ ಬಿಡುವಂಥದ್ದು ತೊಗೊಳ್ಳುವಂಥದ್ದು ಏನಾರು ಪ್ರಯತ್ನ ಪಡ್ತಾ ಇದ್ದೀವಿ ಅನ್ನೋದ್ರಲ್ಲಿ ಆಟೋಮೆಟಿಕ್ ನಡೆದದೆ ಇದು ನಮ್ಮ ಶರೀರದೊಳಗೆ.
ಅದಕ್ಕೆ ಅಬಾಧಿತವಾದಂಥ ಅಗೋಚರವಾದ ಯಾವ ಅರ್ಥವನ್ನು ತಿಳಿಸುವಂಥದ್ದು. ಯಾಕಂದ್ರೆ ನಾವು ಹೆಂಗೆ ಉಸಿರಾಟ ಯಾವುದೇ ಪ್ರಯತ್ನ ಇಲ್ಲದೇ ನಡೀತಾ ಇದೆಯೋ ಅದೇ ರೀತಿ ಅಬಾಧಿತವಾದಂಥ ಅಗೋಚರವಾದಂಥ ತಿಳಿಲಿಕ್ಕೆ ಬರದೇ ಇರುವಂಥದ್ದು, ಯಾವಾಗಲೂ ಇರುವಂಥದ್ದು, ನಮ್ಮ ಕಣ್ಣಿಗೆ ಕಾಣದೇ ಇರುವಂಥದ್ದು, ಇದು ಯಾವ ಅರ್ಥವನ್ನು ತಿಳಿಸುವಂಥ ವಾಕ್ಯಗಳನ್ನು ನುಡಿದಾನೋ ನೋಡ್ರಿ. ಅಗೋಚರವಾದಂಥ ಮತ್ತು ಏನಂದರೆ ಅಬಾಧಿತವಾದಂಥ ಯಾವ ಅರ್ಥವನ್ನು ತಿಳಿಸುವಂಥ ವಾಕ್ಯಗಳಿಗೆ ಏನು ಹೇಳ್ತಾರೆ, ಅದಕ್ಕೆ ವಾಕ್ಯಗಳನ್ನು ನುಡಿಯುವಂಥದ್ದಕ್ಕೆ ಏನು ಹೇಳ್ತಾರೆ, ಅದಕ್ಕೆ ಶ್ರುತಿ ಅಂತ ಹೇಳ್ತಾರೆ. ಶ್ರುತಿ ಪ್ರಮಾಣಗಳು ಆಟೋಮೆಟಿಕ್, ಏನು ಉಸಿರಾಟಕ್ಕೆ ನಮಗೆ ಪ್ರಯತ್ನ ಇಲ್ಲ, ಆಟೋಮೆಟಿಕ್ ಬಂದಂಥ ವಾಕ್ಯಗಳು ಇವು. ಶ್ರುತಿ ಭಗವಂತನ ವಾಣಿ, ಇದು ಈಶ್ವರನಿಂದ ಬಂದಂಥ ವಾಕ್ಯಗಳು, ಅಬಾಧಿತವಾದಂಥದ್ದು, ಅಗೋಚರವಾಗಿರುವಂಥದ್ದು. ಇದರ ಅಗೋಚರವಾದ ಯಾವ ಅರ್ಥವನ್ನು ತಿಳಿಸುವಂಥ ವಾಕ್ಯಗಳನ್ನು ನುಡಿದನೋ ಅದಕ್ಕೆ ಶ್ರುತಿಗಳು ಅಂತ ಹೇಳ್ತಾರೆ ಅವರು. ಮತ್ತು ಇಂಥ ಶ್ರುತಿಗಳ ಅರ್ಥವು ಸಾಮಾನ್ಯ ಜೀವಿಗಳಿಗೆ ತಿಳಿದೇ ಹೋಯಿತು, ತಿಳಿಲಕ್ಕಾಗ್ತಾನೇ ಇಲ್ಲ. ಭಗವಂತ ಅಲ್ಲಿ ನುಡಿದು ಬಿಟ್ಟಿದ್ದಾನ, ಅನಾಯಾಸವಾಗಿ ಬಂದುಬಿಟ್ಟು ಅವು ಎಲ್ಲ ವಿಚಾರಗಳನ್ನು ತಿಳಿಸಿದಾನ. ಯಾತಕ್ಕಾಗಿ? ಜೀವಿಗಳ ಉದ್ಧಾರಕ್ಕಾಗಿ. ಉದ್ಧಾರ ಆಗಲಿ, ಭೂಮಿಗೆ ಬಂದುಬಿಟ್ಟವ, ಹೆಂಗೂ ನನ್ನ ಕಾಣಲಿ ಅನ್ನುವಂಥ ಒಂದು ಇದರಿಂದ ಎಲ್ಲ ವಿಷಯವನ್ನು ಆತ ಅನಾಯಾಸವಾಗಿ ಎಲ್ಲವನ್ನು ಹೇಳಿದ. ಅವು ಶ್ರುತಿ ಅಂತ ಅನಿಸ್ಕೊಂಡು ಅದರ ಅರ್ಥ ಜೀವಿಗಳಿಗೆ ತಿಳಿಲೇ ಇಲ್ಲ. ನೋಡ್ರಿ ಏನು ಮಾಡೋದು, ಏನೇನು ಹೇಳೋನು, ಏನೇನು ಬಿಟ್ಟಾನ, ಯಾರಿಗೆ ಗೊತ್ತು, ಅರ್ಥ ಆಗಲೇ ಇಲ್ಲ. ಆ ಒಂದು ಪುಣ್ಯದ ಜೀವಿಗಳು ಏನಿರ್ತಾವ, ನಿಷ್ಕಾಮದ ಪುಣ್ಯದ ಫಲ, ಈ ಸಂಸಾರ ಏಟಿದ್ರೆ ಅಟ್ಟೆ ಐತೆ ಅಂಥೇಳಿ ಪುಣ್ಯದ ಜೀವಿಗಳು ಏನಿದ್ರು ಅಂದ್ರೆ ಅವರು ಇದನ್ನೆಲ್ಲ ಸ್ವಲ್ಪ ಸಾಧನೆ ಒಳಗಿದ್ರು ಅಂತ ಈ ಶ್ರುತಿ ಅರ್ಥವನ್ನು ಬಲ್ಲಂಥವ್ರಾದರು. ಈ ಶ್ರುತಿ ಅರ್ಥವನ್ನು ಅವರು ಬಲ್ಲಂಥವ್ರಾದರು. ಅಂಥ ಋಷಿಗಳು ಈ ಶ್ರುತಿಯ ಅರ್ಥವನ್ನು ತಮ್ಮ ಅನುಭವ, ಸ್ವಂತ ವಿಷಯಗಳನ್ನು, ತಮಗೇನು ಅನ್ನಿಸ್ತದೆ ಆ ಶ್ರುತಿಯನ್ನು ಇಟ್ಕೊಂಡು, ಇದು ಈ ಥರ ಹೇಳಿದನ ಭಗವಂತ, ಶ್ರುತಿ ಪ್ರಮಾಣಗಳು ಹಿಂಗದಾವ ಅಂತ ತಮ್ಮ ಸ್ವ ಅನುಭವ ಯಾವಾಗ ಆಯಿತು, ಆ ವರ್ಣಗಳಿಂದ ಆ ವರ್ಣನೆಗಳನ್ನು ಬರಿತಾನತ. ಶ್ರುತಿ ಪ್ರಮಾಣಗಳು ಹಿಂಗದಾವ ಅಂಥೇಳಿ ತನಗೆ ಅನುಭವದಿಂದ ಬರೆದಂಥ ವಿಚಾರಗಳೇನಾದರೂ ಶ್ಲೋಕ ಅಂತ ಅನಿಸ್ಕೊಳ್ತಾವ. ಶ್ಲೋಕ ಅಂತ ಅನ್ನುವಂಥದ್ದು ಋಷಿ ಮುನಿಗಳು ಬರೆದಂಥದ್ದು, ಅವರು ರಚನೆ ಮಾಡಿದರು. ಶ್ಲೋಕ ರೂಪವಾಗಿ ಅವರು ಋಷಿ ಮುನಿಗಳು ರಚನೆ ಮಾಡಿದರು. ಆ ಶ್ಲೋಕಗಳಿಗೆ ಸ್ಮೃತಿಗಳು ಅಂತ ಹೇಳ್ತಾರೆ. ಅರ್ಥ ಆಯ್ತಲ್ಲ, ಇವು ಸ್ಮೃತಿಗಳು ಅಂತ ಅರ್ಥ ಆಯ್ತು ನೋಡ್ರಿ. ಭಾಳಷ್ಟು ವಿಚಾರಗಳು ಅದಾವ, ಅದಕ್ಕೆ ಟೈಮು ಆಗ್ಯದ. ಇದನ್ನೇ ಇಟ್ಕೊಂಡು ನಾಳೆ ಮಾತಾಡೋಣ. ಒಂದೆರಡು ಮತ್ತು ಗುರುಗಳ ಪಾದಕ್ಕೆ ಅರ್ಪಿಸಿ ಹರವು.